Hello students, hope all of you are doing well. SSLC ಎಕ್ಸಾಮಿನೇಷನ್ಸ್ಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರುವಂಥದ್ದು. ಸೊ ಟೆನ್ಷನ್ ಫ್ರೀಯಾಗಿ ಆರಾಮ್ಸೆ ಓದ್ತಾ ಹೋಗಿ. ಟುಡೇ ವಿ ವಿಲ್ ಸಿ ದ ಸೈನ್ಸ್ ಕಾನ್ಸೆಪ್ಟ್ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್. ನಿಮ್ಮ ಬ್ಲೂ ಪ್ರಿಂಟ್ ನೋಡ್ತಾ ಹೋದರೆ ಅದರಲ್ಲಿ 5 ಮಾರ್ಕ್ಸ್ನಷ್ಟು ವೆಯ್ಟೇಜ್ ಈ ಚಾಪ್ಟ್ರಿಗೆ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾದ ಕ್ವೆಶನ್ಸ್ ಇದರಿಂದ ಬರ್ಬೋದು ನೋಡ್ತಾ ಹೋಗುವ. ಸೊ ಯೂಶ್ವಲಿ ಈ ಚಾಪ್ಟ್ರಿಂದ ಕೇಳೋವಂಥದ್ದು ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಜಾಸ್ತಿ. ಸೊ ಅಂಥದ್ದನ್ನೇ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸಿ ದ ಫಸ್ಟ್ ಕ್ವೆಶನ್ ಹಿಯರ್. The change that occurs in the eye to see the distant objects clearly is. ಸೊ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಅಂದರೆ ದೂರ ಇರುವಂಥ ಆಬ್ಜೆಕ್ಟ್ಸನ್ನು ನೋಡೋದಕ್ಕೆ ಐಯಲ್ಲಾಗೋವಂಥ ಚೇಂಜ್ ಏನು ಅಂತ. ಸೊ ಆಪ್ಷನ್ಸ್ ನೋಡ್ತಾ ಹೋದರೆ ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್ ಡಿಕ್ರೀಸಸ್, curvature of the eye lens increases, focal length of the eye lens increases, ciliary muscles of the eye contact. ಸೊ ಇದಕ್ಕಿಂತ ಮುಂಚೆ ಇವಾಗ ಡಿಸ್ಟೆಂಟ್ ಆಬ್ಜೆಕ್ಟ್ನ ನೋಡಬೇಕು, ಒಂದು ವಸ್ತು ದೂರದಲ್ಲಿದೆ, ಅದನ್ನು ನಮ್ಮ ಕಣ್ಣಿನ ಮೂಲಕ ನೋಡಬೇಕು ಅಂತ ಹೇಳಿದಾಗ ಕಣ್ಣಲ್ಲಿರುವಂಥ ಲೆನ್ಸ್ ಯಾವುದು ಫಸ್ಟ್ ಅದು ನಿಮಗೆ ಗೊತ್ತಿರಬೇಕು. ದ್ಯಾಟ್ ಈಸ್ ನಥಿಂಗ್ ಬಟ್ ಕಾನ್ವೆಕ್ಸ್ ಲೆನ್ಸ್. ಸೊ ಈ ಕಾನ್ವೆಕ್ಸ್ ಲೆನ್ಸ್ ನಾವು ದೂರದಲ್ಲಿರೋ ಆಬ್ಜೆಕ್ಟನ್ನು ನೋಡುವಾಗ ಅಥವಾ ಹತ್ತಿರದಲ್ಲಿರೋ ಆಬ್ಜೆಕ್ಟನ್ನು ನೋಡುವಾಗ ಲೆನ್ಸಲ್ಲಿರೋ ಶೇಪ್ ಚೇಂಜ್ ಆಗತ್ತಾ ಹೋಗುತ್ತೆ. ಸೊ ದೂರದಲ್ಲಿ ನೋಡೋದಕ್ಕೂ ಹತ್ತಿರದಲ್ಲಿರೋ ಆಬ್ಜೆಕ್ಟನ್ನು ನೋಡೋದಕ್ಕೂ ಲೆನ್ಸಲ್ಲಿ ವ್ಯತ್ಯಾಸ ಇರುತ್ತೆ. ಈ ಚೇಂಜಸ್ನ ಕಂಟ್ರೋಲ್ ಮಾಡುವಂಥದ್ದು ಯಾವುದು? ದ್ಯಾಟ್ ಈಸ್ ಸೀಲಿಯರಿ ಮಸಲ್ಸ್. ಸೊ ಕಣ್ಣಲ್ಲಿರುವಂಥ ಸೀಲಿಯರಿ ಮಸಲ್ಸ್ ಏನಿದೆಯೋ that controls the shape of the eye lens. ಇವಾಗ ಒಂದು ಆಬ್ಜೆಕ್ಟ್ ದೂರದಲ್ಲಿ ಇದೆ ಅಂತ ಹೇಳಿದಾಗ ಅದನ್ನು ನೋಡೋದಕ್ಕೆ ನಾವೊಂದು ಕಣ್ಣಲ್ಲಿ ಅಷ್ಟೊಂದು ಸ್ಟ್ರೈನ್ ಮಾಡಲ್ಲ, ಹೌದಾ? ಸೊ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಸೊ ನಮ್ಮ ಸೀಲಿಯರಿ ಮಸಲ್ಸ್ ಡಿಸ್ಟೆಂಟ್ ಫಾರ್ ಅವೇ ಒಂದು ಆಬ್ಜೆಕ್ಟ್ ಇದೆ ಅಂತ ಹೇಳಿದಾಗ ದಟ್ ವಿಲ್ ಬಿ ಇನ್ ರಿಲ್ಯಾಕ್ಸ್ಡ್ ಸ್ಟೇಟ್, ರಿಲ್ಯಾಕ್ಸ್ ಆಗಿರುತ್ತೆ. ಸೊ ರಿಲ್ಯಾಕ್ಸ್ ಸ್ಟೇಟಲ್ಲಿ ಇರಬೇಕಾದ್ರೆ ನಿಮ್ಮ ಕಣ್ಣಲ್ಲಿರುವಂಥ ಲೆನ್ಸ್ ಇಟ್ ವಿಲ್ ಬಿ ಥಿನ್ನರ್. ಸೊ lens will become thinner. ಸೊ ಲೆನ್ಸ್ ತಿನ್ನಾದಾಗ ಫೋಕಲ್ ಲೆನ್ಸ್ ಇನ್ಕ್ರೀಸಸ್. ಸೊ ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ಸೀಲಿಯರಿ ಮಸಲ್ಸ್ ಏನಿದೆಯೋ ಅದು ಫಾರ್ ಆಬ್ಜೆಕ್ಟ್, ದೂರದಲ್ಲಿರುವಂಥ ಒಂದು ವಸ್ತುವನ್ನು ನೀವು ನಿಮ್ಮ ಕಣ್ಣಿನ ಮೂಲಕ ನೋಡ್ತಾ ಇದ್ದೀರಾ ಅಂತ ಹೇಳುವಾಗ ರಿಲ್ಯಾಕ್ಸ್ ಆಗಿರುತ್ತೆ, ಅಷ್ಟೊಂದು ಸ್ಟ್ರೈನ್ ತಗೊಳ್ಳಲ್ಲ. ಸೊ ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆದಾಗ ಯುವರ್ ಐ ಲೆನ್ಸ್ ವಿಲ್ ಬಿ ಥಿನ್ ಶೇಪ್ಗೆ ಬರುತ್ತೆ. ಕಾನ್ವೆಕ್ಸ್ ಲೆನ್ಸ್ ಯಾವುದಿದೆಯೋ ಇಟ್ ವಿಲ್ ಬಿ ಥಿನ್ನರ್. ಸೊ ಕಾನ್ವೆಕ್ಸ್ ಲೆನ್ಸ್ ಥಿನ್ ಆದಾಗ ದ ಫೋಕಲ್ ಲೆಂತ್ ಏನಿದೆಯೋ ದ್ಯಾಟ್ ವಿಲ್ ಇನ್ಕ್ರೀಸ್. ಸೊ ಇಲ್ಲಿ ದ ಚೇಂಜ್ ದಟ್ ಆಕರ್ಸ್ ಇನ್ ದ ಐ ಟು ಸಿ ದ ಡಿಸ್ಟೆಂಟ್ ಆಬ್ಜೆಕ್ಟ್ ಕ್ಲಿಯರ್ಲಿ ಈಸ್ ಯಾವುದು? ಫೋಕಲ್ ಲೆಂತ್ ಇನ್ಕ್ರೀಸ್ ಆಗಬೇಕು. ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್ ಇನ್ಕ್ರೀಸಸ್. ಅದೇ ಇವಾಗ ಸಪೋಸ್ ಆಬ್ಜೆಕ್ಟ್ ಇಸ್ ನಿಯರರ್, ನಿಮ್ಮ ಹತ್ರ ಇದೆ ಆಬ್ಜೆಕ್ಟ್ ಅಂತ ಹೇಳಿದಾಗ ಒಂದು ಆಬ್ಜೆಕ್ಟ್ನ ಕಣ್ಣಿನ ಹತ್ರ ತಂದು ನೋಡಿ ಸ್ಟ್ರೈನ್ ಆಗುತ್ತೆ ಕಣ್ಣಿಗೆ, ಹೌದಾ? ಸೊ ಸೀಲಿಯರಿ ಮಸಲ್ ವಿಲ್ ಕಾಂಟ್ರಾಕ್ಟ್ ಆ ಟೈಮಲ್ಲಿ. ಸೀಲಿಯರಿ ಮಸಲ್ ಕಾಂಟ್ರಾಕ್ಟ್ ಆದಾಗ ಏನಾಗತ್ತೆ, ನಿಮ್ಮ ಲೆನ್ಸ್ ಏನಿದೆಯೋ ಇಟ್ ಬಿಕಮ್ಸ್ ಥಿಕ್ಕರ್. ಒರಿಜಿನಲಿ ಯಾವ ಥರ ಇರಿದೆಯೋ ಅದಕ್ಕಿಂತ ಸ್ವಲ್ಪ ಥಿಕ್ಕರ್ ಆಗುತ್ತೆ. ಸೊ ವೆನ್ ಇಟ್ ಬಿಕಮ್ಸ್ ಥಿಕ್ಕರ್ ಫೋಕಲ್ ಲೆಂತ್ ಡಿಕ್ರೀಸಸ್. ಸೊ ಸೀಲಿಯರಿ ಮಸಲ್ ಕಾಂಟ್ರಾಕ್ಟ್ ಆದಾಗ ಏನಾಗತ್ತೆ? ಲೆನ್ಸ್ ಬಿಕಮ್ಸ್ ಥಿಕ್. ಸೊ ಥಿಕ್ ಆದಾಗ ಫೋಕಲ್ ಲೆಂತ್ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಫಾರ್ ಡಿಸ್ಟೆಂಟ್ ಆಬ್ಜೆಕ್ಟಿಗೆ ಕೇಳಿದ್ದಾರೆ, ಅದರ ಬದಲು ಫಾರ್ ಎಕ್ಸಾಂಪಲ್ ನಿಯರರ್ ಆಬ್ಜೆಕ್ಟಿಗೆ ಅಂತ ಕೇಳಿದಾಗ ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್ ಡಿಕ್ರೀಸಸ್ ಶುಡ್ ಬಿ ಯುವರ್ ಆನ್ಸರ್. So next question. In your class, your friend has difficulty in reading the blackboard while sitting in the first bench. What may be the defect? So class ಅಲ್ಲಿ ಫ್ರಂಟ್ ಬೆಂಚಲ್ಲಿ ಕೂತ್ಕೊಂಡು ಬ್ಲ್ಯಾಕ್ ಬೋರ್ಡ್ನ ನೋಡ್ಕೊಂಡು ಓದೋದಕ್ಕೆ ಡಿಫಿಕಲ್ಟಿ ಪಡ್ತಾ ಇದ್ದಾನೆ ಒಬ್ಬ ಹುಡುಗ ಆರ್ ಎನಿ ಸ್ಟೂಡೆಂಟ್. ಸೊ ಇದಕ್ಕೆ ರೀಸನ್ ಏನಾಗಿರ್ಬೋದು ಅಂತ. ಸೊ ಯಾವ ಡಿಫೆಕ್ಟ್ ಇಲ್ಲಿ ಫೈಂಡ್ ಔಟ್ ಆಗಿದೆ. ಸೊ ಡಿಫೆಕ್ಟ್ಸ್ಗೆ ಬಂದಾಗ ನೀವು 3 ಟೈಪ್ನ ಡಿಫೆಕ್ಟ್ಸ್ನ ಕಲ್ತಿದ್ದೀರಾ. ಯಾವುದೆಲ್ಲ? ಒಂದು ಮಯೋಪಿಯಾ, ಇನ್ನೊಂದು ಹೈಪರ್ ಮೆಟ್ರೋಪಿಯಾ ಆ್ಯಂಡ್ ಪ್ರೆಸ್ ಬಯೋಪಿಯಾ. ಇದು 3 ಡಿಫೆಕ್ಟ್ಸ್ ನಿಮಗೆ ನಿಮ್ಮ ಚಾಪ್ಟ್ರಲ್ಲಿ ಇರುವಂಥದ್ದು. ಆ್ಯಂಡ್ ಡಯಾಬೆಟಿಕ್ ರೆಟಿನೋಪತಿ, ಡೋಂಟ್ ವರಿ ಅಬೌಟ್ ದಟ್, ಯು ಡೋಂಟ್ ಹ್ಯಾವ್ ಇಟ್.
ಸೊ ಇದು 3 ಆಪ್ಷನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಆಗಿರೋ ಆಪ್ಷನ್ ಅಂತ ಹೇಳಿ ನೋಡೋದಕ್ಕೆ ಇರುವಂಥದ್ದು. ಸೊ ಏನು ಕೊಟ್ಟಿರುವಂಥದ್ದು, in your class your friend has difficulty in reading the blackboard while sitting in the first bench. ಸೊ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾನೆ ಬೋರ್ಡ್ ಅಂತ ಹೇಳಿದ್ರೆ ಹತ್ರ ಇರುವಂಥ ಆಬ್ಜೆಕ್ಟ್ನ ನೋಡೋದಕ್ಕೆ ಕಷ್ಟಪಡ್ತಾ ಇದ್ದಾನೆ. ದಟ್ ಮೀನ್ಸ್ ಹಿ ಹ್ಯಾಸ್ ಫಾರ್ ಸೈಟೆಡ್ನೆಸ್. ಯಾವುದು ಫಾರ್ ಸೈಟೆಡ್ನೆಸ್? ದಟ್ ಈಸ್ ನಥಿಂಗ್ ಬಟ್ ಹೈಪರ್ ಮೆಟ್ರೋಪಿಯಾ. ಅಂದರೆ ದೂರದಲ್ಲಿರೋ ಆಬ್ಜೆಕ್ಟ್ನ ಕ್ಲಿಯರ್ ಆಗಿ ನೋಡೋಕ್ಕಾಗತ್ತೆ ಪರ್ಸನ್ಗೆ, ಬಟ್ ಹತ್ರ ಇರೋ ಆಬ್ಜೆಕ್ಟ್ನ ಕ್ಲಿಯರ್ ಆಗಿ ನೋಡೋಕ್ಕಾಗಲ್ಲ. ದ್ಯಾಟ್ ಈಸ್ ದ ಕೇಸ್ ಆಫ್ ಹೈಪರ್ ಮೆಟ್ರೋಪಿಯಾ. ಸೊ ದ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಹೈಪರ್ ಮೆಟ್ರೋಪಿಯಾ. ಇದರ ಬದಲು ಈ ಥರನೂ ಕೇಳ್ಬೋದು, ಬ್ಯಾಕ್ ಬೆಂಚಲ್ಲಿ ಕೂತ್ಕೊಂಡು ಸ್ಟೂಡೆಂಟ್ ಬೋರ್ಡ್ನ ನೋಡೋದಕ್ಕೆ ಕಷ್ಟಪಡ್ತಾ ಇದ್ದಾನೆ, ಯಾವ ಡಿಫೆಕ್ಟ್ ಆಗಿರ್ಬೋದು? ಸೊ ಅವಾಗ ದೂರದಿಂದ ಆಬ್ಜೆಕ್ಟ್ನ ನೋಡೋದಕ್ಕೆ ಕಷ್ಟಪಡ್ತಾ ಇದ್ದಾನೆ, ಹಾಗಿದ್ರೆ ಯಾವ ಡಿಫೆಕ್ಟ್ ಆಗಿರುತ್ತೆ ಆ ಟೈಮಲ್ಲಿ? ದಟ್ ವಿಲ್ ಬಿ ಯುವರ್ ಮಯೋಪಿಯಾ, ದಟ್ ಈಸ್ ನಿಯರ್ ಸೈಟೆಡ್ನೆಸ್. ಸೊ ಕರೆಕ್ಟಾಗಿ ಯಾವ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಯು ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್, ಸೊ ಇಲ್ಲಿ ನಿಮಗೆ 2 ಮಾರ್ಕ್ಸ್ಗೆ ಡಿಫೆಕ್ಟ್ಸ್ ಬಗ್ಗೆ, ಅದರ ಕಾಸಸ್ ಏನು, ಆ ಡಿಫೆಕ್ಟ್ನ ಹೋಗ್ಲಾಡಿಸೋದಕ್ಕೆ ಯಾವ ಟೈಪ್ನ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳಿ 2 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇದೆ. ಸೊ ಫಸ್ಟ್ ಡಿಫೆಕ್ಟ್ ಬಂದ್ಬಿಟ್ಟು ಮಯೋಪಿಯಾ. ಸೊ ಈ ಮಯೋಪಿಯಾ ಇದನ್ನು ನೀವು ಯು ಆಲ್ಸೋ ಕಾಲ್ ಇಟ್ ಎಸ್ ನಿಯರ್ ಸೈಟೆಡ್ನೆಸ್. ನಿಯರ್ ಸೈಟೆಡ್ನೆಸ್ ಆರ್ ಶಾರ್ಟ್ ಸೈಟೆಡ್ನೆಸ್ ಅಂತ ಕೂಡ ಕರಿತೇವೆ. ಸೊ ಏನು ಹಾಗಂತ ಹೇಳಿದರೆ, ಹತ್ರ ಇರೋ ಆಬ್ಜೆಕ್ಟ್ನ ಕ್ಲಿಯರ್ ಆಗಿ ನೋಡೋಕ್ಕಾಗತ್ತೆ, ಬಟ್ ದೂರ ಇರೋವಂಥ ಆಬ್ಜೆಕ್ಟ್ನ ಕರೆಕ್ಟಾಗಿ ನೋಡೋದಕ್ಕಾಗ್ತಾ ಇಲ್ಲ. ಸೊ ಒಬ್ಬ ಪರ್ಸನ್ ಹತ್ರ ಇರೋವಂಥ ಆಬ್ಜೆಕ್ಟ್ನ ಕ್ಲಿಯರ್ ಆಗಿ ನೋಡ್ತಿದ್ದಾನೆ, ಅದೇ ದೂರದಲ್ಲಿರೋ ಆಬ್ಜೆಕ್ಟ್ ಪ್ರಾಪರಾಗಿ ಕಾಣಿಸ್ತಾ ಇಲ್ಲ, ಬ್ಲರ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳೋವಂಥ ರೀಸನ್ ಇದ್ರೆ ದ್ಯಾಟ್ ಡಿಫೆಕ್ಟ್ ಈಸ್ ಕಾಲ್ಡ್ ಎಸ್ ಮಯೋಪಿಯಾ. ಹಿ ಮೇ ಬಿ ಸಫರಿಂಗ್ ಫ್ರಮ್ ಮಯೋಪಿಕ್ ಐ. ಸೊ ಏನು ರೀಸನ್ ಆಗಿರ್ಬೋದು ಮಯೋಪಿಕ್ ಐ ಆಗಲಿಕ್ಕೆ? ಯೂಶ್ವಲಿ ಇಮೇಜ್ ಫಾರ್ಮ್ ಆಗುವಂಥದ್ದೆಲ್ಲಿ? ನಮ್ಮ ರೆಟಿನಾದಲ್ಲಿ, ಹೌದಾ? ಸೊ ಇಲ್ಲಿ ಕರೆಕ್ಟಾಗಿ ಇಮೇಜ್ ಕಾಣ್ತಿಲ್ಲ ಅಂದರೆ ಅದರ ಅರ್ಥ ಏನು? ವಾಟ್ ಈಸ್ ದ ರೀಸನ್? ಇಮೇಜ್ ಈಸ್ ನಾಟ್ ಫಾರ್ಮ್ಡ್ ಇನ್ ರೆಟಿನಾ. ರೆಟಿನಾದಲ್ಲಿ ಇಮೇಜ್ ಫಾರ್ಮ್ ಆಗ್ತಾ ಇಲ್ಲ. ಹಾಗಿದ್ರೆ ಎಲ್ಲಿ ಫಾರ್ಮ್ ಆಗ್ತಾ ಇದೆ ಇಮೇಜ್? ದಟ್ ಈಸ್ ಫಾರ್ಮ್ಡ್ ಬಿಫೋರ್ ರೆಟಿನಾ. ಸೊ ನೀವು ಫಿಗರ್ ಒಬ್ಸರ್ವ್ ಮಾಡಿದರೆ, ಮಯೋಪಿಕ್ ಐ ಫಿಗರ್ ಒಬ್ಸರ್ವ್ ಮಾಡಿದರೆ ಆ್ಯಕ್ಚುಲ್ ಆಗಿ ಇಮೇಜ್ ಇಲ್ಲಿ ಫಾರ್ಮ್ ಆಗಬೇಕಿತ್ತು, ಬಟ್ ಇಟ್ ಈಸ್ ಫಾರ್ಮಿಂಗ್ ಬಿಫೋರ್ ರೆಟಿನಾ. ಇಲ್ಲಿ ಇಮೇಜ್ ಫಾರ್ಮ್ ಆಗ್ತಾ ಇದೆ, ಅದಕ್ಕಿಂತ ಮುಂಚೆನೇ, ರೆಟಿನಾಕ್ಕಿಂತ ಮುಂಚೆನೇ ಇಮೇಜ್ ಫಾರ್ಮ್ ಆಗ್ತಾ ಇದೆ. ದ್ಯಾಟ್ ಈಸ್ ದ ರೀಸನ್ ವೈ ಹಿ ಈಸ್ ನಾಟ್ ಏಬಲ್ ಟು ಸಿ ದ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್. ಸೊ ಇದನ್ನು ಹೇಗೆ ಸರಿ ಮಾಡ್ಬೋದು, ಯಾವ ರೀತಿ ಸರಿ ಮಾಡ್ಬೋದು ಅಂತ ಕೇಳ್ತಾರೆ. ಕ್ವೆಶನ್ ಕೇಳುವಾಗ ವಾಟ್ ಈಸ್ ಮಯೋಪಿಯಾ ಅಥವಾ ವಾಟ್ ಈಸ್ ಶಾರ್ಟ್ ಸೈಟೆಡ್ನೆಸ್ ಆ್ಯಂಡ್ ಹೌ ಕ್ಯಾನ್ ಅ ಪರ್ಸನ್ ಕ್ಯಾನ್ ಕ್ಯೂರ್ ಇಟ್, ಅದನ್ನು ಯಾವ ರೀತಿ ಸರಿ ಮಾಡ್ಬೋದು ಅಂತ ಹೇಳಿ ಕೇಳ್ತಾರೆ. ಸೊ ಯಾವ ರೀತಿ ಸರಿ ಮಾಡ್ಬೋದು? ಸೊ ನಿಮ್ಮ ಐ ಲೆನ್ಸ್ ಮೇಲೆ ಎದುರುಗಡೆ ಒಂದು ಕಾನ್ಕೇವ್ ಲೆನ್ಸ್ನ ಪ್ಲೇಸ್ ಮಾಡುವಂಥದ್ದು. ಸೊ ಯೂಶಲಿ ನಮ್ಮ ಕಣ್ಣಲ್ಲಿರುವಂಥ ಲೆನ್ಸ್ ಯಾವುದು? ಇಟ್ ಈಸ್ ಕಾನ್ವೆಕ್ಸ್ ಲೆನ್ಸ್. ಸೊ ಅದರ ಫ್ರಂಟ್ ಸ್ಪೆಕ್ಸನ್ನು ಡಾಕ್ಟರ್ ಸಜೆಸ್ಟ್ ಮಾಡಬೇಕಾದ್ರೆ, ಸೊ ದೇರ್ ವಿಲ್ ಬಿ ಅ ಕಾನ್ಕೇವ್ ಲೆನ್ಸ್ ಇನ್ ದ ಸ್ಪೆಕ್ಸ್. ಸೊ ಅದನ್ನು ಕರೆಕ್ಟ್ ಪವರ್, ಅದಕ್ಕೆ ಕರೆಕ್ಟಾದ ಪವರ್ನ ಸಜೆಸ್ಟ್ ಮಾಡ್ತಾರೆ ಆ ಕಾನ್ಕೇವ್ ಲೆನ್ಸ್ಗೆ. ಸೊ ಕರೆಕ್ಟಾದ ಒಂದು ಪವರ್ ಇರುವಂಥ ಕಾನ್ಕೇವ್ ಲೆನ್ಸ್ನ ಯೂಸ್ ಮಾಡಿದಾಗ ಈ ಮಯೋಪಿಯಾ ಏನಿದೆಯೋ ಹಿ ಕ್ಯಾನ್ ಓವರ್ಕಮ್ ದ್ಯಾಟ್. ಸೊ ಇಲ್ಲಿ ಕ್ವಶನ್ ಕೇಳಬೇಕಾದ್ರೆ ವಾಟ್ ಈಸ್ ಮಯೋಪಿಯಾ, ವಾಟ್ ಈಸ್ ದ ರೀಸನ್ ಆರ್ ಹೌ ಯು ಕ್ಯಾನ್ ಓವರ್ಕಮ್ ದ್ಯಾಟ್ ಮಯೋಪಿಯಾ ಅಂತ ಹೇಳಿ 2 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇದೆ. ಸೊ ಈ ಡಯಾಗ್ರಾಮನ್ನು ಕೂಡ ನೀಟಾಗಿ ನೋಡ್ಕೊಳ್ಳೋದು ಒಳ್ಳೆಯದು. ಯಾಕಂತ ಹೇಳಿದರೆ ಮಯೋಪಿಕ್ ಐದುರೇ ಡಯಾಗ್ರಾಮ್ ಡ್ರಾ ಮಾಡಿ ಅಂತ ಕೇಳುವಂಥ ಚಾನ್ಸಸ್ ಇದೆ, ಬಟ್ ಯೂಶ್ವಲಿ ಅದು ಕೇಳಿರುವಂಥ ಚಾನ್ಸಸ್ ಕಡಿಮೆ. ಅಪ್ಲಿಕೇಶನ್ ಲೆವೆಲಲ್ಲೇ ಕೇಳ್ತಾ ಹೋಗಿದ್ದಾರೆ ಓಲ್ಡ್ ಕ್ವೆಶನ್ ಪೇಪರ್ಸ್ ಎಲ್ಲ ನೋಡಿದರೆ. ಹಾಗಂತ ಹೇಳಿ ನೆಗ್ಲೆಕ್ಟ್ ಮಾಡುವಂಥದ್ದು ಬೇಡ, ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಗಮನ ಹರಿಸಿ. ಸೊ ದಿಸ್ ಈಸ್ ಮಯೋಪಿಯಾ. ನೆಕ್ಸ್ಟ್ ಒನ್ ಮೋರ್ ಯಾವುದು? ಈ ನೆಕ್ಸ್ಟ್ ಡಿಫೆಕ್ಟ್ ದಟ್ ಇಸ್ ಹೈಪರ್ ಮೆಟ್ರೋಪಿಯಾ. ಸೊ ಹೈಪರ್ ಮೆಟ್ರೋಪಿಯಾ ಅಂತ ಹೇಳಿದ್ರೆ ಏನು? ದಟ್ ಈಸ್ ನಥಿಂಗ್ ಬಟ್ ಫಾರ್ ಸೈಟೆಡ್ನೆಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾರ್ ಸೈಟೆಡ್ನೆಸ್. ದಟ್ ಮೀನ್ಸ್ ದೂರದಲ್ಲಿರೋ ಆಬ್ಜೆಕ್ಟ್ನ ಕ್ಲಿಯರ್ ಆಗಿ ನೋಡೋಕ್ಕಾಗ್ತಾ ಇದೆ ಪರ್ಸನ್ಗೆ, ಹತ್ರದಲ್ಲಿರೋ ಆಬ್ಜೆಕ್ಟ್ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಹೈಪರ್ ಮೆಟ್ರೋಪಿಯಾ. ಯೂಶಲಿ
ಫಾರ್ ಸೈಟೆಡ್ನೆಸ್ ಅಂತ ಹೇಳಿ ಕೊಟ್ಟ ತಕ್ಷಣ ನೀವು ಫಾರ್ ಇರುವಂಥ ಆಬ್ಜೆಕ್ಟ್ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅಂತ ಹೇಳಿ ಕನ್ಫ್ಯೂಷನ್ ಮಾಡ್ಕೊಂಡು ಬರೀತೀರಾ. ಸೊ ದಟ್ ಇಸ್ ನಾಟ್ ದ ಕೇಸ್. ಫಾರ್ ಸೈಟೆಡ್ನೆಸ್ ಅಂತ ಹೇಳಿದ್ರೆ ಫಾರ್ ಆಬ್ಜೆಕ್ಟ್ ಅಥವಾ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ನ ಕ್ಲಿಯರ್ ಆಗಿ ನೋಡೋಕ್ಕಾಗ್ತಾ ಇದೆ ಒಬ್ಬ ಪರ್ಸನ್ಗೆ, ಬಟ್ ಹತ್ರ ಇರುವಂಥ ಕಣ್ಣಿನ ಹತ್ರಕ್ಕೆ ಆಬ್ಜೆಕ್ಟ್ ಬಂದಾಗ ಅದನ್ನು ಪ್ರಾಪರಾಗಿ ನೋಡೋಕ್ಕಾಗ್ತಾ ಇಲ್ಲ. ದಟ್ ಈಸ್ ಹೈಪರ್ ಮೆಟ್ರೋಪಿಯಾ. ಸೊ ಏನು ರೀಸನ್? ಅಗೇನ್ ಇಮೇಜ್ ರೆಟಿನಾದಲ್ಲಿ ಫಾರ್ಮ್ ಆಗ್ತಾ ಇಲ್ಲ. ಹಾಗಾದ್ರೆ ಎಲ್ಲಿ ಫಾರ್ಮ್ ಆಗ್ತಾ ಇದೆ? ಮಯೋಪಿಯಾದಲ್ಲಿ ಎಲ್ಲಿ ಫಾರ್ಮ್ ಆಗ್ತಾ ಇದೆ? ಬಿಫೋರ್ ರೆಟಿನಕ್ಕಿಂತ ಮುಂಚೆನೇ ಇಮೇಜ್ ಫಾರ್ಮ್ ಆಗ್ತಾ ಇತ್ತು. ದಟ್ ಈಸ್ ದ ರೀಸನ್ ಫಾರ್ ನಿಯರ್ ಸೈಟೆಡ್ನೆಸ್. ಬಟ್ ಇಲ್ಲಿ ಫಾರ್ ಸೈಟೆಡ್ನೆಸ್ ಅಲ್ಲಿ ಇಮೇಜ್ ಈಸ್ ಫಾರ್ಮ್ಡ್ ಆಫ್ಟರ್ ರೆಟಿನಾ, ಬಿಯಾಂಡ್ ರೆಟಿನಾ ನಂತರ ಇಲ್ಲಿ ಫಾರ್ಮ್ ಆಗ್ತಾ ಇದೆ. ನೀವು ನೋಡಿರ್ಬೋದು. ಆಕ್ಚುಲ್ ಆಗಿ ಇಮೇಜ್ ಇಲ್ಲೆಲ್ಲಾದ್ರೂ ಫಾರ್ಮ್ ಆಗಬೇಕಿತ್ತು ರೆಟಿನಾದಲ್ಲಿ, ಬಟ್ ಬಿಯಾಂಡ್ ದಟ್ ದ ಇಮೇಜ್ ಈಸ್ ಫಾರ್ಮಿಂಗ್. ಸೊ because of that reason the person is not able to see the nearer objects. So ಇದನ್ನು ಹೇಗೆ ಸರಿ ಮಾಡೋವಂಥದ್ದು? ಏನಿಲ್ಲ. ಸೊ ಡಾಕ್ಟರ್ ಸಜೆಸ್ಟ್ ಮಾಡುವಾಗ ಸ್ಪೆಕ್ಸಲ್ಲಿ he will suggest ಕಾನ್ವೆಕ್ಸ್ ಲೆನ್ಸ್ ಆಫ್ ಅ ಪರ್ಟಿಕ್ಯುಲರ್ ಪವರ್. ಸೊ ಒಂದು ಕಾನ್ವೆಕ್ಸ್ ಲೆನ್ಸ್ನ ಕಣ್ಣೆದುರುಗಡೆ ಪ್ಲೇಸ್ ಮಾಡಿದಾಗ ದಿಸ್ ಹೈಪರ್ ಮೆಟ್ರೋಪಿಯಾ ವಿಲ್ ಬಿ ಕ್ಲಿಯರ್ಡ್. ಸೊ ಇದಕ್ಕೆ ರೀಸನ್ಸ್ ಏನು? ಸೊ ಒಂದು ಐಬಾಲ್ ಸಣ್ಣದಿರುವಂಥದ್ದು, ಸೊ ಅಥವಾ ಫೋಕಲ್ ಲೆಂತ್ನ ಇನ್ಕ್ರೀಸ್ ಆಗದೇ ಇರುವಂಥದ್ದು ಇದಕ್ಕೆ ಹೈಪರ್ ಮೆಟ್ರೋಪಿಯಾಕ್ಕೆ ರೀಸನ್ ಆಗಿರುತ್ತೆ. ಸೊ ಯೂಶ್ವಲಿ ಕ್ವೆಶನ್ ಇಲ್ಲೂ ಅದೇ ಥರನೇ ಕೇಳ್ತಾರೆ, ವಾಟ್ ಈಸ್ ಹೈಪರ್ ಮೆಟ್ರೋಪಿಯಾ? 1 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇದೆ. ಆರ್ ವಾಟ್ ಈಸ್ ಹೈಪರ್ ಮೆಟ್ರೋಪಿಯಾ, ವಾಟ್ ಆರ್ ದ ರೆಮಿಡೀಸ್ ದ್ಯಾಟ್ ಕ್ಯಾನ್ ಬಿ ಟೇಕನ್ ಟು ಕ್ಯೂರ್ ಹೈಪರ್ ಮೆಟ್ರೋಪಿಯಾ? ಇದನ್ನು ಕ್ಯೂರ್ ಮಾಡೋದಕ್ಕೆ ಯಾವ ಥರ ರೆಮಿಡೀಸ್ ತಗೊಳ್ಬೋದು, ಅಥವಾ ಕಾಸಸ್ ಏನು ಹೈಪರ್ ಮೆಟ್ರೋಪಿಯಾ ಆಗೋದಕ್ಕೆ? ಈ ಥರ ಕೇಳುವಂಥ ಚಾನ್ಸಸ್ ಇದೆ. ಸೊ ಇದರ ರೇ ಡಯಾಗ್ರಾಮ್ಸನ್ನು ಕೂಡ ನೀಟಾಗಿ ನೋಡ್ಕೊಳ್ಳೋದು ಬೆಟರ್. ಸೊ ನೆಕ್ಸ್ಟ್ ಇದ್ರ ಜೊತೆಗೆ ಇನ್ನೊಂದು ಕೂಡ ಇದೆ, ದ್ಯಾಟ್ ಈಸ್ ಪ್ರೆಸ್ಬಯೋಪಿಯಾ ಅಂತ. ಸೊ ವಾಟ್ ಡೂ ಯು ಮೀನ್ ಬೈ ದ್ಯಾಟ್? ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಯೂಶ್ವಲಿ ಏಜ್ಡ್ ಪರ್ಸನ್ಸ್ ಏನಿರ್ತಾರೋ, ಸ್ವಲ್ಪ ಏಜ್ ಆದಂತಹ ಪರ್ಸನ್ಸ್ ಯಾರಿರ್ತಾರೋ ಅವರಲ್ಲಿ ಕಾಣಿಸೋದಕ್ಕೆ ಸಿಗುವಂಥದ್ದು. ಏನಂತ ಹೇಳಿದ್ರೆ ಕಣ್ಣಿನ ಹತ್ರ ನಿಯರರ್ ಆಬ್ಜೆಕ್ಟ್ಸ್ನ ನೋಡೋದಕ್ಕೆ ಆಗದೆ ಇರುವಂಥದ್ದು. ಸೊ ಇದಕ್ಕೆ ರೀಸನ್ಸ್ ಏನು? ಯೂಶ್ವಲಿ ಏಜ್ಡ್ ಪರ್ಸನ್ಸಲ್ಲೇ ಇರುವಂಥದ್ದು. ರೀಸನ್ಸ್ ಏನು? ಇದು ಮಾಡ್ತಾ ಇರುವಂಥದ್ದು ಶೇಪ್ ಚೇಂಜ್ ಮಾಡುವಂಥದ್ದಾಗಿರ್ಬೋದು, ಫಾರ್ ಆಬ್ಜೆಕ್ಟ್ಸನ್ನು ನೋಡೋದಕ್ಕೆ ಅಥವಾ ನಿಯರರ್ ಆಬ್ಜೆಕ್ಟ್ಸನ್ನು ನೋಡೋದಕ್ಕೆ. ದ್ಯಾಟ್ ಈಸ್ ನಥಿಂಗ್ ಬಟ್ ನಮ್ಮ ಸೀಲಿಯರಿ ಮಸಲ್ಸ್. ಸೊ ಈ ಸೀಲಿಯರಿ ಮಸಲ್ಸ್ ಏಜ್ ಆಗ್ತಾ ಹೋಗ್ತಾ ಇದ್ದಾಗ ಕೆಲವರಲ್ಲಿ ವೀಕ್ ಆಗ್ತಾ ಹೋಗುತ್ತೆ. ಸೊ ಈ ವೀಕನಿಂಗ್ ಆಫ್ ಸೀಲಿಯರ್ ಮಸಲ್ ದಟ್ ಈಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಫಾರ್ ಪ್ರೆಸ್ಬಯೋಪಿಯಾ. ಸೊ ಅದೊಂದು ಮೇಜರ್ ರೀಸನ್. ಇನ್ನೊಂದೇನು ಅಂತ ಹೇಳಿದ್ರೆ ಐಲೆನ್ಸ್ ತನ್ನ ಎಬಿಲಿಟಿನ ಕಳ್ಕೊಳ್ತಾ ಬರೋವಂಥದ್ದು ಏಜ್ ಆಗ್ತಾ ಹೋದಾಗೆ. ಸೊ ಅದು ಇನ್ನೊಂದು ರೀಸನ್ ಪ್ರೆಸ್ಬಯೋಪಿಯಾಕ್ಕೆ. ಸೊ ಅದರ ಬಗ್ಗೆನೂ 2 ಮಾರ್ಕ್ಸಿಗೆ ಕೇಳೋವಂಥ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಕೆಲವೊಂದು 1 ಮಾರ್ಕ್ಸಿಗೆ ಯಾವ ಥರ ಕ್ವೆಶನ್ಸ್ ಬರ್ಬೋದು? ಸಿ ವಾಟ್ ಈಸ್ ಪವರ್ ಆಫ್ ಅಕಾಮಡೇಷನ್ ಆಫ್ ಆ್ಯನ್ ಐ? ಸೊ ಕ್ವೆಶನ್ ಪೇಪರಲ್ಲಿ, ಓಲ್ಡ್ ಕ್ವೆಶನ್ ಪೇಪರಲ್ಲಿ ಈ ಥರ ಒಂದ್ಸತಿ ಕ್ವೆಶನ್ ಕೇಳಿದ್ರು, ಪವರ್ ಆಫ್ ಅಕಾಮಡೇಷನ್ ಆಫ್ ಐ ಅಂದರೆ ಏನು ಅಂತ. ಸೊ ಆಲ್ರೆಡಿ ನಾನಾಗ ಹೇಳ್ದಾಗೆ ನಮಗೊಂದು ದೂರದ ಆಬ್ಜೆಕ್ಟನ್ನು ನೋಡಬೇಕು ಅಥವಾ ಹತ್ತಿರದ ಆಬ್ಜೆಕ್ಟನ್ನು ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಐ ಲೆನ್ಸಲ್ಲಿ ಚೇಂಜಸ್ ಆಗಬೇಕು. ಫೋಕಲ್ ಲೆಂತ್ ಶುಡ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಸೊ ಈ ಫೋಕಲ್ ಲೆಂತ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಕಣ್ಣಲ್ಲಿರುವಂಥ ಲೆನ್ಸ್ ಯಾವುದು? ದಟ್ ಈಸ್ ನಥಿಂಗ್ ಬಟ್ ಕಾನ್ವೆಕ್ಸ್ ಲೆನ್ಸ್. ಸೊ ಇದರ ಶೇಪನ್ನು ಚೇಂಜ್ ಮಾಡಬೇಕು. ಸೊ ದ ಎಬಿಲಿಟಿ ಆಫ್ ದ ಐ ಲೆನ್ಸ್ ಟು ಚೇಂಜ್ ಇಟ್ಸ್ ಫೋಕಲ್ ಲೆಂತ್ ಈಸ್ ನಥಿಂಗ್ ಬಟ್ ಪವರ್ ಆಫ್ ಅಕಾಮಡೇಷನ್ ಆಫ್ ಆ್ಯನ್ ಐ. ಸೊ ಎಬಿಲಿಟಿ, ಯಾವುದರ ಎಬಿಲಿಟಿ? ಎಬಿಲಿಟಿ ಆಫ್ ಐ ಲೆನ್ಸ್. ಸೊ ಏನಕ್ಕೆ? ಟು ಚೇಂಜ್ ಯಾವುದನ್ನು ಚೇಂಜ್ ಮಾಡೋದಕ್ಕೋಸ್ಕರ? ಫೋಕಲ್ ಲೆಂತ್. ನಮಗೆ ದೂರದ ಆಬ್ಜೆಕ್ಟ್ ಅಥವಾ ಹತ್ತಿರದ ಆಬ್ಜೆಕ್ಟನ್ನು ನೋಡಬೇಕು ಅಂತ ಹೇಳಿದ್ರೆ ಫೋಕಲ್ ಲೆಂತ್ ಇನ್ಕ್ರೀಸ್ ಆಗಬೇಕು, ಡಿಕ್ರೀಸ್ ಆಗಬೇಕು. ಅದೇ ದೂರದ ಆಬ್ಜೆಕ್ಟನ್ನು ನೋಡಬೇಕು ಅಂತ ಹೇಳಿದ್ರೆ ಫೋಕಲ್ ಲೆಂತ್ ಶುಡ್ ಇನ್ಕ್ರೀಸ್. ಸೊ ಇದನ್ನು ಮಾಡೋವಂಥದ್ದು ಯಾವುದು? ಐ ಲೆನ್ಸ್ ಥಿಕ್ಕರ್ ಆರ್ ಥಿನ್ನರ್ ಆಗಬೇಕು. ಸೊ ಆ ಎಬಿಲಿಟಿಯನ್ನು ನಾವು ಪವರ್ ಆಫ್ ಅಕಾಮಡೇಷನ್ ಆಫ್ ಎನ್ ಐ ಅಂತ ಹೇಳ್ತೇವೆ. ಸೊ ಇಲ್ಲಿ you have to focus for near point and far point. So already ಕಲ್ತಿದ್ದೀರಾ near point and far point. ಏನು ನಿಯರ್ ಪಾಯಿಂಟ್ ಅಂತ ಹೇಳಿದ್ರೆ? ಸೊ that is nothing but minimum distance
ಇಂದ ಆಬ್ಜೆಕ್ಟ್ ಅನ್ನು ನೋಡೋದಕ್ಕೆ ಆಗುವಂಥದ್ದು ಒಬ್ಬ ಪರ್ಸನ್ಗೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು ಪೆನ್ನನ್ನು ನಿಮ್ಮ ಕಣ್ಣು ಹತ್ರ ತರ್ತಾ ಹೋಗಿ, ಸೊ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ವರೆಗೆ ಕ್ಲಿಯರ್ ಆಗಿ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಆ ಡಿಸ್ಟೆನ್ಸ್ ಕ್ರಾಸ್ ಆದಂಗೆ ಬ್ಲರ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಬ್ಜೆಕ್ಟ್. ಸೊ ನಿಯರ್ ಪಾಯಿಂಟ್ ಇಸ್ ನಥಿಂಗ್ ಬಟ್ ದಟ್ ಮಿನಿಮಮ್ ಡಿಸ್ಟೆನ್ಸ್. ಆ ಮಿನಿಮಮ್ ಡಿಸ್ಟೆನ್ಸ್ ಎಲ್ಲಿ ಆ ಡಿಸ್ಟೆನ್ಸಲ್ಲಿ ಕ್ಲಿಯರ್ ಆಗಿ ಆಬ್ಜೆಕ್ಟ್ ಕಾಣಿಸ್ತಾ ಇದೆ ಅದನ್ನು ನಾವು ನಿಯರ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಅದು ಯೂಶ್ವಲಿ ಯಂಗ್ ಅಡಲ್ಟ್ಸಲ್ಲಿ ಇಟ್ ಈಸ್ 25 ಸೆಂಟಿಮೀಟರ್. ಸೊ ಇದನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ನಿಯರ್ ಪಾಯಿಂಟ್ ಎಷ್ಟು ಮಿನಿಮಮ್ ಆಗಿ ಎಷ್ಟಿರಬೇಕು ಅಂತ, ದಟ್ ಈಸ್ 25 ಸೆಂಟಿಮೀಟರ್. ಅಂದರೆ ಒಬ್ಬ ಪರ್ಸನ್ಗೆ 25 ಸೆಂಟಿಮೀಟರ್ ಅಷ್ಟು ದೂರದಲ್ಲಿ ಇಟ್ಟರೆ ಆ ಪಾಯಿಂಟ್ವರೆಗೆ ಆ ಒಂದು ಆಬ್ಜೆಕ್ಟ್ನ ಕ್ಲಿಯರಾಗಿ ಕಾಣಿಸ್ಬೋದು. ಅದರ ನೆಕ್ಸ್ಟ್ ಮುಂದೆ ತಂತಾ ಹೋದರೆ ಆಬ್ಜೆಕ್ಟ್ ಮೇ ಅಪಿಯರ್ ಬ್ಲರ್ ಅಂತ. ಸೊ ಫಾರ್ ಪಾಯಿಂಟ್ ಅಂತ ಹೇಳಿದ್ರೆ ಎಷ್ಟು ದೂರದ ಆಬ್ಜೆಕ್ಟ್ನ ಕ್ಲಿಯರ್ ಆಗಿ ಕಾಣಿಸುತ್ತೆ ನಿಮಗೆ ಅಂತ. ಸೊ ಯೂಶ್ವಲಿ ಫಾರ್ ಪಾಯಿಂಟ್ ಇಟ್ ವಿಲ್ ಬಿ ಬಿಟ್ವೀನ್ 25 ಸೆಂಟಿಮೀಟರ್ ಆ್ಯಂಡ್ ಇನ್ಫಿನಿಟಿ. ಸೊ ಸುಮಾರು ದೂರವರೆಗೆ ನಮಗೆ ಆಬ್ಜೆಕ್ಟ್ಸ್ನ ಕ್ಲಿಯರ್ ಆಗಿ ನೋಡೋದಕ್ಕಾಗತ್ತೆ. ಸೊ ಫಾರ್ ಪಾಯಿಂಟ್ ಬಂದುಬಿಟ್ಟು ಒಬ್ಬ ಅಡಲ್ಟ್ಗೆ 25 ಸೆಂಟಿಮೀಟರ್ ಟು ಇನ್ಫಿನಿಟಿಯ ಬಿಟ್ವೀನಲ್ಲಿ ಬರುತ್ತೆ. ಸೊ ಯೂಶ್ವಲಿ ಇಲ್ಲಿ ನಿಯರ್ ಪಾಯಿಂಟ್ನ ಕೇಳ್ತಾ ಹೋಗ್ತಾರೆ, ಎಷ್ಟು ಮಿನಿಮಮ್ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಆರ್ 1 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇದೆ ಡೈರೆಕ್ಟಾಗಿ. ವಾಟ್ ಈಸ್ ನಿಯರ್ ಪಾಯಿಂಟ್ ಆ್ಯಂಡ್ ವಾಟ್ ಈಸ್ ದ ಮಿನಿಮಮ್ ಡಿಸ್ಟೆನ್ಸ್ that an adult can have. So that is nothing but 25 centimeter. So that is about power of accommodation of an eye. Next, why do some people use bifocal lenses? So bifocal lenses anta helidrenu, bifocal name ಹೇಳ್ತಾ ಇದೆ ಬೈ. ಎರಡು ಲೆನ್ಸಸ್ಸನ್ನು ಯೂಸ್ ಮಾಡ್ತಾರೆ. ಯಾವುದೆಲ್ಲ ಇರುವಂಥದ್ದು ಎರಡೇ ಲೆನ್ಸ್ ನಮ್ಮ ಹತ್ರ, ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಲೆನ್ಸ್. ಸೊ ಯಾಕೆ ಯೂಸ್ ಮಾಡ್ತಾರೆ ಎರಡು ಲೆನ್ಸಸ್ಸನ್ನು ಅಂತ? ಸೊ ಕೆಲವು ಪರ್ಸನ್ಸಲ್ಲಿ ಅವರಿಗೆ ದೂರದ ಆಬ್ಜೆಕ್ಟನ್ನು ನೋಡೋದಕ್ಕೂ ಕ್ಲಿಯರಾಗಿ ಆಗಲ್ಲ, ಹತ್ತಿರ ಇರುವಂಥ ಆಬ್ಜೆಕ್ಟನ್ನು ನೋಡೋದಕ್ಕೆ ಪ್ರಾಪರಾಗಿ ಆಗಲ್ಲ. ಸೊ ದೇ ವಿಲ್ ಹ್ಯಾವ್ ಬೋತ್ ಮಯೋಪಿಯಾ ಆ್ಯಂಡ್ ಹೈಪರ್ ಮೆಟ್ರೋಪಿಯಾ, ಎರಡೂ ಡಿಫೆಕ್ಟ್ಸಿಂದನೂ ಸಫರ್ ಆಗ್ತಾ ಇರ್ತಾರೆ. ಸೊ ಅಂಥ ಪರ್ಸನ್ಸ್ಗೆ ಯೂಶ್ವಲಿ ಡಾಕ್ಟರ್ ಸ್ಪೆಕ್ಸ್ ಕೊಡೋವಾಗ ಹಿ ವಿಲ್ ಸಜೆಸ್ಟ್ ಬೈಫೋಕಲ್ ಲೆನ್ಸಸ್. ಸೊ ಅಂಥ ಪರ್ಸನ್ಸ್ಗಳ ಸ್ಪೆಕ್ಸಲ್ಲಿ ಬೋತ್ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಲೆನ್ಸ್ ಎರಡೂ ಲೆನ್ಸಸ್ಸನ್ನು ಕೂಡ ನಾವು ನೋಡ್ಬೋದು. ಸೊ ಯಾಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ಬರೆಯುವಂಥದ್ದೇನು ಆನ್ಸರ್, how you have to write, why do some people use bifocal lenses? Because those people will be having both myopia and hypermetropia. So to cure that they will use both bifocal lenses, that is concave and convex lenses. Next, what is Tyndall effect? So Tyndall effect ಅಂದರೆ ಏನು? ಯೂಶ್ವಲಿ 1 ಮಾರ್ಕ್ಸ್ಗೆ ಈ ಕ್ವೆಶನ್ನ ಕೇಳ್ತಾರೆ. ಸೊ ನೀವು ನೋಡಿರ್ಬೋದು, ಇವಾಗ ಅಟ್ಮಾಸ್ಫಿಯರ್ ಅಂತ ಹೇಳಿದಾಗ ಅಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ, ಹೌದಾ? ನಾವು ಓಡಾಡಬೇಕಾದ್ರೆ ಕೆಲವೊಂದು ಸತಿ ಕಾಣಿಸುತ್ತೆ ನಮ್ಮ ಕಣ್ಣಿಗೆ ಸಣ್ಣ ಸಣ್ಣ ಮೈನ್ಯೂಟ್ ಪಾರ್ಟಿಕಲ್ಸ್, ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ, ಗ್ಯಾಸ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ಯೂಶ್ವಲಿ ಆ ಡಸ್ಟ್ ಪಾರ್ಟಿಕಲ್ಸ್ ಇರೋವಾಗ ಜಸ್ಟ್ ನೀವು ಒಂದ್ಸತಿ ಟಾರ್ಚ್ ಆನ್ ಮಾಡಿಬಿಟ್ಟು ನೋಡಿ, ಸೊ ನಿಮಗೆ ಆ ಡಸ್ಟ್ ಪಾರ್ಟಿಕಲ್ಸ್ ಮೂಲಕ ಲೈಟ್ ಸ್ಕ್ಯಾಟ್ರ್ ಆಗಿರೋವಂಥ ಬೀಮ್ ಕಾಣಿಸುತ್ತೆ. ಸೊ ದ್ಯಾಟ್ ಸ್ಕ್ಯಾಟ್ರಿಂಗ್ ಆಫ್ light due to the colloidal particles is called as Tyndall effect. So ಆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಏನಾಗುತ್ತೋ ಆ ಡಸ್ಟ್ ಪಾರ್ಟಿಕಲ್ನ ಜೊತೆ ಕೊಲೈಡ್ ಆಗಿಬಿಟ್ಟು ಕೊಲೈಡಲ್ ಪಾರ್ಟಿಕಲ್ಸ್ ಜೊತೆ ಸ್ಕ್ಯಾಟ್ರ್ ಆಗ ಆ ಬೀಮ್ ಏನು ಕಾಣಿಸುತ್ತೋ ಅದನ್ನು ನಾವು ಟಿಂಡಲ್ ಇಫೆಕ್ಟ್ ಅಂತ ಹೇಳುವಂಥದ್ದು. ಸೊ 1 ಮಾರ್ಕ್ಸಿಗೆ ಯೂಶ್ವಲಿ ಕೇಳ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸು ಇದರಿಂದ ಬರೋವಂಥದ್ದು ಇದೇ ಥರ ಅಪ್ಲಿಕೇಶನ್ ಲೆವೆಲಲ್ಲೇ ಇರುತ್ತೆ. ಸೊ ಯು ಶುಡ್ ಫೋಕಸ್ ಫಾರ್ ದ್ಯಾಟ್. Next, what is dispersion of light? Mention the color that bends the least and the color that bends the most when light undergoes dispersion through a prism. So dispersion of light andre enu? So dispersion is nothing but split ಆಗೋವಂಥದ್ದು ಲೈಟ್. ಸೊ ಇವಾಗ ಒಂದು ಪ್ರಿಸಮ್ ಕನ್ಸಿಡರ್ ಮಾಡಿದ್ರೆ, ಸೊ ವೈಟ್ ಲೈಟ್ನ ನಾವು ಈ ಥರ ಪ್ರಿಸಮಲ್ಲಿ ಪಾಸ್ ಮಾಡ್ತೀವಿ. ಸೊ ಇದು ಸ್ಪ್ಲಿಟ್ ಆಗಿ ಹೊರಗಡೆ ಬರೋವಾಗ 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಆಗಿ, ವೈಟ್ ಲೈಟಲ್ಲಿ ನಮ್ಗೆ ಗೊತ್ತು 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಇದೆ. ಸೊ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಲೈಟ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಇಸ್ ಕಾಲ್ಡ್ ಎಸ್ ಡಿಸ್ಪರ್ಷನ್ ಆಫ್ ಲೈಟ್. ಸೊ ಸಿಂಗಲ್ ಲೈಟ್ ಏನಿದೆಯೋ ಅದರ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್, ಬೇರೆ ಬೇರೆ ಕಲರ್ಸ್ ಯಾವುದಿದೆ, ವಿಬ್ಜ್ಯೂರ್ ನಾವು ಕಲ್ತಿದ್ದೇವೆ, ಹೌದಾ? ಸೊ ಆ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ನ ನಾವು ಡಿಸ್ಪರ್ಷನ್ ಅಂತ ಕರಿತೀವಿ.
ಮೆನ್ಷನ್ ದ ಕಲರ್ ದಟ್ ಬೆಂಡ್ಸ್ ದ ಲೀಸ್ಟ್ ಆ್ಯಂಡ್ ಕಲರ್ ದಟ್ ಬೆಂಡ್ಸ್ ದ ಮೋಸ್ಟ್ ವೆನ್ ಲೈಟ್ ಅಂಡರ್ಗೋಸ್ ಡಿಸ್ಪರ್ಷನ್ ಥ್ರೂ ಎ ಪ್ರಿಸಮ್. ಸೊ ಪ್ರಿಸಮ್ ಮೂಲಕ ಡಿಸ್ಪರ್ಷನ್ ಆದಾಗ, ಲೈಟ್ ಸ್ಪ್ಲಿಟ್ ಆದಾಗ ಯಾವ ಕಲರ್ ಜಾಸ್ತಿ ಬೆಂಡ್ ಆಗ್ತಾ ಇದೆ, ಯಾವ ಕಲರ್ ಕಮ್ಮಿ ಬೆಂಡ್ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ಸೊ ವಿಚ್ ಈಸ್ ದ ಕಲರ್ ದಟ್ ಬೆಂಡ್ಸ್ ದ ಲೀಸ್ಟ್? ಸೊ ಫಸ್ಟ್ ಇಲ್ಲಿ ಬರುವಂಥದ್ದು ಲೀಸ್ಟ್ ಆಗಿ ಬೆಂಡ್ ಆಗುವಂಥದ್ದು, ದಟ್ ಈಸ್ ನಥಿಂಗ್ ಬಟ್ ರೆಡ್ ಕಲರ್, ಇಟ್ ಬೆಂಡ್ಸ್ ಲೀಸ್ಟ್. ವಿಚ್ ಕಲರ್ ಬೆಂಡ್ಸ್ ದ ಮೋಸ್ಟ್? ವಯಲೆಟ್. ವಯಲೆಟ್ ಈಸ್ ದ ಕಲರ್ ದಟ್ ಬೆಂಡ್ಸ್ ದ ಮೋಸ್ಟ್ ಆ್ಯಂಡ್ ರೆಡ್ ಲೀಸ್ಟ್ ಆಗಿ ಬೆಂಡ್ ಆಗುವಂಥದ್ದು. ಸೊ ಇಲ್ಲಿ ಡ್ರಾಯಿಂಗ್ ಎಲ್ಲಿಯಾದರೂ ಕೇಳಿದ್ರೆ, ಸೊ ಡಿಸ್ಪರ್ಷನ್ ಥ್ರೂ ಪ್ರಿಸಮ್ ವಿತ್ ದ ನೀಟ್ ಡಯಾಗ್ರಾಮ್ ಡ್ರಾ ಮಾಡಿ ಅಂತ ಹೇಳಿ ಕೇಳಿದ್ರೆ ಡ್ರಾಯಿಂಗ್ ಕೂಡ ನೀವು ಡ್ರಾ ಮಾಡಬೇಕು ನೀಟಾಗಿ. ಸೊ ಅಲ್ಲೂ ಅಷ್ಟೇ ವೈಟ್ ಲೈಟ್ ಹಿಟ್ಟಾಗುವಂಥದ್ದು ಆರೋ ಮಾರ್ಕ್ ಮೂಲಕ ತೋರಿಸಬೇಕು, ವೈಟ್ ಲೈಟ್ ಅಂತ ಹೇಳಿ ಬರಿಬೇಕು. ನೆಕ್ಸ್ಟ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಆಗಿ ಸ್ಪ್ಲಿಟ್ ಆಗಿದ್ದು ಯಾವುದೆಲ್ಲ ಕಲರ್ಸ್, ವಿಬ್ಜ್ಯೂರ್, ಅದನ್ನು ಕೂಡ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಒನ್, ಹೌ ಡಸ್ ರೈನ್ಬೋ ಫಾರ್ಮ್ ಇನ್ ನೇಚರ್? ಎಕ್ಸ್ಪ್ಲೇನ್. ಸೊ ರೈನ್ಬೋ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತ ಕೇಳಿದ್ದು. ದಿಸ್ ಈಸ್ ನಥಿಂಗ್ ಬಟ್ ಆನ್ ಅಪ್ಲಿಕೇಶನ್ ಆಫ್ ಡಿಸ್ಪರ್ಷನ್. ಸೊ ಡಿಸ್ಪರ್ಷನ್ ಫಿನಾಮಿನಂದಾಗಿ ರೈನ್ಬೋ ಫಾರ್ಮ್ ಆಗುವಂಥದ್ದು. ಸೊ ಯೂಶ್ವಲಿ ಏನಾಗತ್ತೆ ಅಂತ ಹೇಳಿದ್ರೆ, ಸನ್ಲೈಟ್ ವಾಟರ್ ಡ್ರಾಪ್ಲೆಟ್ನ ಮೂಲಕ ಪಾಸ್ ಆದಾಗ ನಮಗೆ ರೈನ್ಬೋ ಕಾಣಿಸೋವಂಥದ್ದು. ಸೊ ಅಲ್ಲಿ ಈ ವಾಟರ್ ಡ್ರಾಪ್ಲೆಟ್ಸ್ ಏನಿದೆಯೋ ಅದು ಸ್ಮಾಲ್ ಪ್ರಿಸಮ್, ಸಣ್ಣ ಸಣ್ಣ ಪ್ರಿಸಮ್ ಥರ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಪ್ರಿಸಮಲ್ಲಿ ಯಾವ ಥರ ಡಿಸ್ಪರ್ಷನ್ ಆಗುತ್ತೆ ನಮಗೆ ಗೊತ್ತು, ವೈಟ್ ಲೈಟ್ ಪಾಸ್ ಆದಾಗ 7 ಲೈಟ್ ಕಲರ್ಸ್ ಆಗಿ ಸ್ಪ್ಲಿಟ್ ಆಗುವಂಥದ್ದು. ಸೊ ಸಿಮಿಲರ್ಲಿ ಇಲ್ಲಿ ಸಣ್ಣ ಸಣ್ಣ ರೈನ್ ಡ್ರಾಪ್ಲೆಟ್ಸ್ ಏನಿದೆಯೋ ಅದು ಸ್ಮಾಲ್ ಪ್ರಿಸಮ್ ಥರ ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ಇವಾಗ ನಾವೊಂದು ಸಿಂಗಲ್ ಡ್ರಾಪ್ಲೆಟ್ನ ಈ ಥರ ಕನ್ಸಿಡರ್ ಮಾಡಿದ್ರೆ, ಸಿಂಗಲ್ ರೈನ್ ಡ್ರಾಪ್ಲೆಟ್ನ ಕನ್ಸಿಡರ್ ಮಾಡಿದ್ರೆ, ಸೊ ಸನ್ಲೈಟ್ ಬಂದ್ಬಿಟ್ಟು ಇದಕ್ಕೆ ಹಿಟ್ಟಾದಾಗ ಸೊ ಇಟ್ ವಿಲ್ ಸ್ಪ್ಲಿಟ್ ಇಂಟು ಡಿಸ್ಪರ್ಷನ್ ಮೂಲಕ 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಟ್ ವಿಲ್ ಗೋ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಡ್ರಾಪ್ಲೆಟ್ನ ಒಳಗಡೆನೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ, ಆರ್ ಸಿಂಪ್ಲಿಫೈಡ್ ಆಗಿ ಇಂಟರ್ನಲ್ ರಿಫ್ಲೆಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಆಫ್ಟರ್ ದಟ್ ಅಗೇನ್ ಇಟ್ ಕಮ್ಸ್ ಔಟ್ ಆಫ್ ದ ಡ್ರಾಪ್ಲೆಟ್. ಸೊ 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗಿ ಡ್ರಾಪ್ಲೆಟ್ ಇಂದ ಹೊರಗಡೆ ಬರುತ್ತೆ. ಸೊ ದಟ್ ವಿ ಆರ್ ಏಬಲ್ ಟು ಸಿ 7 ಡಿಫ್ರೆಂಟ್ ಕಲರ್ಸ್. ದಟ್ ಈಸ್ ದ ಮೇನ್ ಮೆಕ್ಯಾನಿಸಮ್ ಇನ್ ರೈನ್ಬೋ ಫಾರ್ಮೇಷನ್. ಸೊ ಎಕ್ಸ್ಪ್ಲೈನ್ ಮಾಡುವಾಗ ಒಂದು ಡ್ರಾಪ್ಲೆಟ್ನ ಡ್ರಾ ಮಾಡಿಬಿಟ್ಟು ಸನ್ಲೈಟ್ ಯಾವ ಥರ ಪಾಸ್ ಆಗಿ ಡಿಸ್ಪರ್ಷನ್ ಆಯಿತು, ಸೊ ಡಿಸ್ಪರ್ಷನ್ ಆದಮೇಲೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಇಲ್ಲಿ ಡಿಸ್ಪರ್ಷನ್ ಆಯಿತು, ಡಿಸ್ಪರ್ಷನ್ ಇಸ್ ನಥಿಂಗ್ ಬಟ್ ಸಿಂಗಲ್ ವೈಟ್ ಲೈಟ್ ಏನಿತ್ತು ಅದು ಸ್ಪ್ಲಿಟ್ ಆಗಿರುವಂಥದ್ದು 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಆಗಿ. ಸೊ ಅದಾದಮೇಲೆ ಅಲ್ಲೇ ಇಟ್ ಗೋಸ್ ಇಂಟರ್ನಲ್ ರಿಫ್ಲೆಕ್ಷನ್. It undergoes total internal reflection. After that it comes out of the water droplet. So ಅದನ್ನು ನಾವು ನೋಡಿದಾಗ ನಮಗೆ 7 ಕಲರ್ಸ್ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ದಟ್ ಈಸ್ ದ ಮೆಕ್ಯಾನಿಸಮ್ ಇನ್ ರೈನ್ಬೋ ಫಾರ್ಮೇಷನ್. ಸೊ 2 ಮಾರ್ಕ್ಸಿಗೆ ಕೇಳ್ತಾರೆ ಯಾವ ಥರ ರೈನ್ಬೋ ಫಾರ್ಮ್ ಆಗುತ್ತೆ ಅಂತ. ನೆಕ್ಸ್ಟ್, ವಾಟ್ ವಿಲ್ ಬಿ ದ ಕಲರ್ ಆಫ್ ದ ಸ್ಕೈ ಇನ್ ದ ಆಬ್ಸೆನ್ಸ್ ಆಫ್ ಅಟ್ಮಾಸ್ಫಿಯರ್ ಆ್ಯಂಡ್ ವೈ? ಸೊ ಈ ಥರ ಇಲ್ಲಿ ಎ ಬಿ 2 ಕ್ವೆಶನ್ ಆಗಿ ಕೇಳುವಂಥ ಚಾನ್ಸಸ್ಸು ಇದೆ. ಎ ಬಿ ಸಿ ಆರ್ ಎ ಬಿ ಸಿ ಅಂತ 3 ಸಬ್ ಕ್ವೆಶನ್ಸ್ ಆಗಿ ಕೇಳ್ತಾರೆ. ಆ ಥರ ಕೇಳುವಾಗ ಈಚ್ ಕ್ವೆಶನ್ಸ್ಗೆ 1 ಮಾರ್ಕ್ ಥರ ಕೊಟ್ಟಿರ್ತಾರೆ ಅವರು. ಸೊ ಇಲ್ಲಿ ಇವಾಗ ಸಬ್ ಕ್ವೆಶನ್ ಆಗಿ 2 ಕ್ವೆಶನ್ ಕೇಳಿದ್ದಾರೆ. ದಟ್ ಮೀನ್ಸ್ ಫಸ್ಟ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್ ಆ್ಯಂಡ್ ದ ನೆಕ್ಸ್ಟ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್ ಅಂತ ಅರ್ಥ. ವಾಟ್ ವಿಲ್ ಬಿ ದ ಕಲರ್ ಆಫ್ ದ ಸ್ಕೈ ಇನ್ ದ ಆಬ್ಸೆನ್ಸ್ ಆಫ್ ಅಟ್ಮಾಸ್ಫಿಯರ್ ಆ್ಯಂಡ್ ವೈ? ಸೊ ಅಟ್ಮಾಸ್ಫಿಯರೇ ಇಲ್ಲ ಅಂತ ಹೇಳಿದ್ರೆ ಸ್ಕೈ ಕಲರ್ ಯಾವ ಥರ ಕಾಣಿಸುತ್ತೆ ನಮಗೆ ಆ್ಯಂಡ್ ಯಾಕೆ ಆ ಥರ ಕಾಣಿಸುತ್ತೆ ಅಂತ. ಸೊ ಅಟ್ಮಾಸ್ಫಿಯರೇ ಇಲ್ಲ ಅಂತ ಹೇಳಿದ್ರೆ ನಮಗೆ ಕಾಣಿಸೋವಂಥ ಕಲರ್ ಇಟ್ ಈಸ್ ಡಾರ್ಕ್ ಕಲರ್. ಸೊ ವೈ ಡಾರ್ಕ್ ಕಲರ್? ಅಟ್ಮಾಸ್ಫಿಯರ್ ಇಲ್ಲ ಅಂತ ಹೇಳಿದ್ರೆ ಪಾರ್ಟಿಕಲ್ಸ್ ಇಲ್ಲ, ಲೈಟ್ ಹಿಟ್ಟಾಗಿ ಸ್ಕ್ಯಾಟ್ರಿಂಗ್ ಆಗುವಂಥ ಚಾನ್ಸಸ್ ಇಲ್ಲ. ಸೊ ನೋ ಸ್ಕ್ಯಾಟ್ರಿಂಗ್. ಸೊ ಬಿಕಾಸ್ ದೇರ್ ಈಸ್ ನೋ ಸ್ಕ್ಯಾಟ್ರಿಂಗ್ ದ ಸ್ಕೈ ಅಪಿಯರ್ಸ್ ಡಾರ್ಕ್ ಇನ್ ದ ಆಬ್ಸೆನ್ಸ್ ಆಫ್ ಅಟ್ಮಾಸ್ಫಿಯರ್. ಅಷ್ಟೇ ಬರೆದ್ರಾಯ್ತು. ದ ಕಲರ್ ಆಫ್ ದ ಸ್ಕೈ ಇನ್ ದ ಆಬ್ಸೆನ್ಸ್ ಆಫ್ ಅಟ್ಮಾಸ್ಫಿಯರ್ ಇಸ್ ಡಾರ್ಕ್ ಬಿಕಾಸ್ ಸಿನ್ಸ್ ದೇರ್ ಈಸ್ ಆಬ್ಸೆನ್ಸ್ ಆಫ್ ಅಟ್ಮಾಸ್ಫಿಯರ್ ದೇರ್ ಇಸ್ ನೋ ಸ್ಕ್ಯಾಟ್ರಿಂಗ್. ಸೊ ಇಷ್ಟು ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್ಸ್. ನೆಕ್ಸ್ಟ್, ವೈ ಆರ್ ಡೇಂಜರ್ ಸಿಗ್ನಲ್ಸ್ ಆರ್ ಆಫ್ ರೆಡ್ ಕಲರ್ಸ್? ಸೊ ಡೇಂಜರ್ ಸಿಗ್ನಲ್ಸ್ ನೀವು ರೋಡ್ ಸೈಡಲ್ಲಿ ನೋಡಿದ್ರೆ ರೆಡ್ ಕಲರಲ್ಲಿ ಹಾಕಿರ್ತಾರೆ. ಯಾಕೆ? ಸೊ ದಿಸ್ ಈಸ್ ಡ್ಯೂ ಟು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ನ ಒಂದು ಅಪ್ಲಿಕೇಶನ್ ಪಾರ್ಟಿಲಿ. ಸಿ,
ನಾವು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಲ್ಲಿ ಯಾವುದೆಲ್ಲ 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಇದೆ ನಮ್ಗೆ ಗೊತ್ತು, ವಿಬ್ಜಿಆರ್. ಸೊ ಇದರಲ್ಲಿ ಈ ಕಡೆ ಬರ್ತಾ ಹೋದ್ರೆ ದೀಸ್ ಆಲ್ ವಿಲ್ ಹ್ಯಾವ್ ಲೆಸ್ಸರ್ ವೇವ್ ಲೆಂತ್. ಸೊ ಇದರಲ್ಲಿ ವೇವ್ ಲೆಂತ್ಸ್ ಎಲ್ಲ ಕಮ್ಮಿ ಇರುತ್ತೆ. ಯಾವುದ್ರ ವೇವ್ ಲೆಂತ್ ಜಾಸ್ತಿ ಇದೆ, ಸೊ ರೆಡ್ ಇಟ್ ಹ್ಯಾಸ್ ಹೈಯರ್ ವೇವ್ ಲೆಂತ್. ಸೊ ದಿಸ್ ಈಸ್ ಆಫ್ ಲಾಂಗರ್ ವೇವ್ ಲೆಂತ್. ಯಾವತ್ತು ವೇವ್ ಲೆಂತ್ ಜಾಸ್ತಿ ಇದ್ದ ರೇಡಿಯೇಷನ್ ಅಥವಾ ಕಲರ್ ಸ್ಕ್ಯಾಟರ್ ಆಗೋವಂಥದ್ದು ಕಮ್ಮಿ. ಸೊ ಲೈಟ್ ಪಾಸ್ ಆಗ್ತಾ ಬಂದ ಹಾಗೆ ಈ ಕಮ್ಮಿ ವೇವ್ ಲೆಂತ್ ಇರೋವಂತಹ ಕಲರ್ಸ್ ಏನಿದೆಯೋ ದ್ಯಾಟ್ ವಿಲ್ ಸ್ಕ್ಯಾಟರ್ ಆ್ಯಂಡ್ ವ್ಯಾನಿಷ್. ಸೊ ಹೈಯರ್ ವೇವ್ ಲೆಂತ್ ಏನಿದೆಯೋ ದ್ಯಾಟ್ ಹ್ಯಾಸ್ ದ ಎಬಿಲಿಟಿ ಟು ಮೂವ್ ಲಾರ್ಜರ್ ಡಿಸ್ಟೆನ್ಸ್. ಸೊ ರೆಡ್ ಕಲರ್ ಏನಿದೆಯೋ ಇಟ್ ಸ್ಕ್ಯಾಟರ್ಸ್ ಲೀಸ್ಟ್, ಅದು ಅಷ್ಟೊಂದಾಗಿ ಸ್ಕ್ಯಾಟರ್ ಆಗಲ್ಲ. ಸೊ ಈ ನೈಟ್ ಟೈಮಲ್ಲಿ ಆಗಿರ್ಬೋದು, ಈಗ ಸ್ಮೋಕ್ ಆರ್ ಫಾಗ್, ಮಂಜು ಈ ಟೈಮದೆಲ್ಲ ಇದ್ದಾಗ ರೋಡಲ್ಲಿ ಹೋಗೋವಾಗ ರೆಡ್ ಕಲರ್ ಏನಿದೆಯೋ ಜಾಸ್ತಿ ಸ್ಕ್ಯಾಟ್ರ್ ಆಗದೆ ಇರೋ ಕಾರಣ ವಿ ಕ್ಯಾನ್ ಸಿ ಇಟ್ ಫ್ರಮ್ ದ ಲಾಂಗ್ ಡಿಸ್ಟೆನ್ಸ್. ಸ್ವಲ್ಪ ಲಾಂಗ್ ಡಿಸ್ಟೆನ್ಸಿಂದನೂ ರೆಡ್ ಕಲರ್ ಕರೆಕ್ಟಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಯಾವತ್ತು ಡೇಂಜರ್ ಸಿಗ್ನಲ್ಸ್ ಆರ್ ಆಫ್ ರೆಡ್ color. So you can expect such questions. Next, explain the experiment conducted by Newton to show that white light contains 7 colors. So Newton ಒಂದು experiment conduct ಮಾಡಿಬಿಟ್ಟು he concludes white light consist of 7 colors. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿದಾಗ ನೀಟಾಗಿ ಡ್ರಾಯಿಂಗ್ನ ಡ್ರಾ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡಬೇಕು. ಯೂಶ್ವಲಿ 3 or 4 ಮಾರ್ಕ್ಸ್ಗೆ ಇಂಥ ಕ್ವೆಶನ್ನ ಕೇಳುವಂಥ ಚಾನ್ಸಸ್ ಇದೆ. ಸೊ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಸೊ ಫಸ್ಟ್ ಏನು ಮಾಡ್ತಾನೆ ನ್ಯೂಟನ್, ಹಿ ಟೇಕ್ಸ್ ಅ ಪ್ರಿಸಮ್, ಒಂದು ಪ್ರಿಸಮ್ ತಗೊಳ್ತಾನೆ. ಸೊ ಪ್ರಿಸಮ್ ತಗೊಂಡು ಹಿ ವಿಲ್ ಪಾಸ್ ವೈಟ್ ಲೈಟ್. ಸೊ ಆ ಪ್ರಿಸಮ್ ಮೂಲಕ ವೈಟ್ ಲೈಟ್ ಪಾಸ್ ಮಾಡ್ತಾನೆ. ಸೊ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಲೈಟ್ ಹೋದಾಗ ರಿಫ್ರಾಕ್ಷನ್ ಆಗುತ್ತೆ. ಸೊ ಇಟ್ due to dispersion it splits into 7 constituent colors. So red and violet ಮಾತ್ರ ಇಲ್ಲಿ ತೋರಿಸಿರುವಂಥದ್ದು, ಬಟ್ 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ ವೈಟ್ ಲೈಟ್. ನೆಕ್ಸ್ಟ್ ಏನು ಮಾಡ್ತಾನೆ, ಇನ್ನೊಂದು ಪ್ರಿಸಮ್ನ ಇನ್ವರ್ಟೆಡ್ ಆಗಿ ಇಡ್ತಾನೆ. ಸೊ ಫಸ್ಟಿಗೆ ಇನಿಷಿಯಲಿ ಅದೇ ಟೈಪಲ್ಲಿ ಇಟ್ಟು ಇನ್ನೂ ಏನಾದರೂ ಕಲರ್ ಸಿಗತ್ತಾ ಅಂತ ಹೇಳಿ ಇನಿಷಿಯಲಿ ಟ್ರೈ ಮಾಡಿರ್ತಾನೆ ನ್ಯೂಟನ್, ಬಟ್ ಏನೂ ವರ್ಕ್ ಆಗಿರಲ್ಲ. ನೆಕ್ಸ್ಟ್ ಏನು ಮಾಡ್ತಾನೆ, ಪ್ರಿಸಮ್ನ ಇನ್ವರ್ಟೆಡ್ ಆಗಿಡ್ತಾನೆ. ಸೊ ಇನ್ವರ್ಟೆಡ್ ಆಗಿಟ್ಟಾಗ ಎಗೇನ್ ಈ ಸ್ಪ್ಲಿಟ್ ಆಗಿರುವಂಥ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಏನಾಗುತ್ತೆ, ಇಟ್ ವಿಲ್ ಎಗೇನ್ pass through that prism and ultimately when it comes out of that second prism ಅವನಿಗೆ ಸಿಗೋವಂಥದ್ದು ಎಗೇನ್ ವೈಟ್ ಲೈಟ್. ಸ್ಕ್ರೀನಲ್ಲಿ ಇಟ್ಟು ನೋಡಿದಾಗ he will get white light. ಸೊ ಇದರಿಂದ ಅವನು ಏನು ಕನ್ಕ್ಲೂಡ್ ಮಾಡ್ತಾನೆ, ವೈಟ್ ಲೈಟ್ ಕನ್ಸಿಸ್ಟ್ ಆಫ್ 7 ಕಲರ್ಸ್. ಸೊ ಅದನ್ನು 2 ಪ್ರಿಸಮ್ ಇಡೋದ್ರ ಮೂಲಕ ಆ 7 ಕಲರ್ಸ್ನ ಪುನಃ ಸಿಂಗಲ್ ಆಗಿ ವೈಟ್ ಲೈಟ್ ಕೂಡ ತರ್ಬೋದು ಅಂತ ಹೇಳೋದನ್ನು ನ್ಯೂಟನ್ ಹೇಳ್ತಾನೆ. ಸೊ ಫಿಗರ್ ಡ್ರಾ ಮಾಡಿಬಿಟ್ಟು ನೀಟಾಗಿ ಎಕ್ಸ್ಪ್ಲನೇಷನ್ ಬರೆದ್ರೆ ಯು ವಿಲ್ ಗೆಟ್ 3 marks. So next, this is most important question. Usually ಕೇಳ್ತಾರೆ twinkling of star ಬಗ್ಗೆ. Stars appear to be twinkling. Why? Explain what are the reasons for the appearance of the sun in red color during the sunrise. ಸೊ ಎರಡೆರಡು ಡಿಫ್ರೆಂಟ್ ಫಿನಾಮಿನನ್ಸ್ಗಳ ಅಪ್ಲಿಕೇಶನ್ಸನ್ನು ಇಲ್ಲಿ ಕೇಳಿದ್ದಾರೆ. ಸೊ ಫಸ್ಟ್ ಕ್ವೆಶನ್, ಸ್ಟಾರ್ ಅಪಿಯರ್ಸ್ ಟು ಬಿ ಟ್ವಿಂಕ್ಲಿಂಗ್, ವೈ? ಎಕ್ಸ್ಪ್ಲೇನ್. ಸೊ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು, ಆಲ್ಮೋಸ್ಟ್ ಹೆಚ್ಚಿನ ಕ್ವೆಶನ್ ಪೇಪರಲ್ಲೂ ರಿಪೀಟ್ ಆಗ್ತಾ ಬಂದಿದೆ. ಸೊ ಯಾಕೆ ಸ್ಟಾರ್ ಟ್ವಿಂಕಲ್ ಆಗತ್ತೆ? ಸೊ ಮೇನ್ ರೀಸನ್ ಬಂದ್ಬಿಟ್ಟು ಇಟ್ ಈಸ್ ಡ್ಯೂ ಟು ಅಟ್ಮಾಸ್ಫೆರಿಕ್ ರಿಫ್ರಾಕ್ಷನ್. Atmospheric refraction. So why ಅಂತ ಕೇಳಿದ್ದಾರೆ, ಸ್ಟಾರ್ಸ್ ಟ್ವಿಂಕಲ್ ಡ್ಯೂ ಟು ಅಟ್ಮಾಸ್ಫೆರಿಕ್ ರಿಫ್ರಾಕ್ಷನ್ ಅಂತ ಬರೆದ್ರೆ ಇತ್ತು. ಎಕ್ಸ್ಪ್ಲೇನ್. ಸೊ ಹೇಗೆ ಎಕ್ಸ್ಪ್ಲೇನ್ ಇಟ್ ಅಂತ ಕೇಳಿದ್ದಾರೆ. ಸೊ ಯೂಶ್ವಲಿ ಏನಾಗತ್ತೆ, ಸೊ ನಾವು ಅರ್ತ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅರ್ತ್. ಸೊ ಅರ್ತ್ ಸುತ್ತ ಅಟ್ಮಾಸ್ಫಿಯರ್ ಇದೆ, ಹೌದಾ? ಸೊ ಅಟ್ಮಾಸ್ಫಿಯರಲ್ಲಿ ಒಂದಿಷ್ಟು ಪಾರ್ಟಿಕಲ್ಸ್ ಇರುತ್ತೆ, ಗ್ಯಾಸ್ ಪಾರ್ಟಿಕಲ್ಸ್, ಡಸ್ಟ್ ಪಾರ್ಟಿಕಲ್ಸ್, ಸುಮಾರಷ್ಟು ಪಾರ್ಟಿಕಲ್ಸ್ ಇರುತ್ತೆ. ಇವಾಗ ಸ್ಟಾರ್ ಇಲ್ಲೆಲ್ಲೋ ಇದೆ, ಸುಮಾರಷ್ಟು ಸ್ಟಾರ್ಸ್ ಇರುತ್ತೆ, ಒಂದು ಸ್ಟಾರ್ನ ಕನ್ಸಿಡರ್ ಮಾಡ್ತೀನಿ, ಸ್ಟಾರ್ ಇಲ್ಲೆಲ್ಲೋ ಇದೆ. ಸೊ ನಾವು ಇಲ್ಲಿ ಅರ್ಥಿಂದ ನೋಡೋವಂಥದ್ದು ಸ್ಟಾರ್ಸ್ನ, ಅವಾಗ ನಮ್ಗದು ಟ್ವಿಂಕ್ಲಿಂಗ್ ಆಗಿ ಕಾಣಿಸುತ್ತೆ, ಶೈನ್ ಆಗ್ತಾ ಇರುತ್ತೆ, ಟ್ವಿಂಕಲ್ ಆಗುತ್ತೆ. ಯಾಕೆ ಅಂತ,
ಸೊ ಈ ಸ್ಟಾರಿಂದ ಬರುವಂಥ ಲೈಟ್ ಬರಬೇಕಾದ್ರೆ ಈ ಅಟ್ಮಾಸ್ಫಿಯರ್ ಅಲ್ಲಿರುವಂಥ ಡಸ್ಟ್ ಪಾರ್ಟಿಕಲ್ಸ್ನೆಲ್ಲ ಪಾಸ್ ಹಾಕೊಂಡು ಬರಬೇಕು, ಹೌದಾ? ಸೊ ವೆನ್ ಇಟ್ passes through these dust particles, it goes refraction, multiple refraction ಆಗುತ್ತೆ. ಡಸ್ಟ್ ಪಾರ್ಟಿಕಲ್ಸ್ ಜೊತೆ ಸ್ಕ್ಯಾಟರ್ ಹಿಟ್ ಆಗಿಬಿಟ್ಟು ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಮಲ್ಟಿಪಲ್ ರಿಫ್ರಾಕ್ಷನ್ಸ್ ಆದಾಗ ನಮಗೆ ಇಲ್ಲಿ ಅರ್ಥಲ್ಲಿ ಇತ್ಕೊಂಡು ನೋಡಬೇಕಾದ್ರೆ ಅದರ ಆ್ಯಕ್ಚುಯಲ್ ಪೊಸಿಷನ್ಸ್ಗಿಂತ ಇನ್ಯಾವುದೋ ಒಂದು ಪೊಸಿಷನಲ್ಲಿ ಸ್ಟಾರ್ ಇರೋ ಥರ ಕಾಣಿಸುತ್ತೆ. ಸೊ ದಿಸ್ ಈಸ್ ಆ್ಯಕ್ಚುಯಲ್ ಪೊಸಿಷನ್ ಆಫ್ ದ ಸ್ಟಾರ್, ಬಟ್ ವಿ ಸಿ ಇಟ್ ಇನ್ ಅಪರೆಂಟ್ ಪೊಸಿಷನ್ ಅಂತ ಕರಿತೀವಿ. ಯಾಕೆ ಆ ಥರ ಕಾಣಿಸೋವಂಥದ್ದು? ಬಿಕಾಸ್ ಆಫ್ ಮಲ್ಟಿಪಲ್ ರಿಫ್ರಾಕ್ಷನ್ಸ್, ಇಟ್ ಅಂಡರ್ಗೋಸ್ ಮಲ್ಟಿಪಲ್ ರಿಫ್ರಾಕ್ಷನ್ಸ್, ಅದರಿಂದಾಗಿ ಆ ಥರ ಕಾಣಿಸೋವಂಥದ್ದು. ಸೊ ಹಾಗೆ ಕಾಣಿಸೋದ್ರಿಂದ ನಮ್ಗೆ ಅದು ಟ್ವಿಂಕಲ್ ಆ ಥರ ಕಾಣಿಸುತ್ತೆ, ಒಂದು ರೀಸನ್. ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ, ಸೊ ಮಲ್ಟಿಪಲ್ ರಿಫ್ರಾಕ್ಷನ್ಸ್ ಆಗ್ತಾ ಆ ಸ್ಟಾರ್ ಲೈಟ್ ಅಟ್ಮಾಸ್ಫಿಯರ್ ಮೂಲಕ ಪಾಸ್ ಆಗ್ತಾ ಬರಬೇಕಾದ್ರೆ ಸೊ ಅದರ ಸ್ಟಾರ್ ಲೈಟಲ್ಲಿ ವೇರಿಯೇಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಲೈಟ್ ಮೇ ಬಿಕಮ್ ಬ್ರೈಟರ್ ಕೆಲವೊಂದು ಸತಿ, ಅಥವಾ ಡಿಮ್ಮರ್. ಸೊ ಈ ಬ್ರೈಟ್ ಡಿಮ್ ಈ ನೇಚರಿಂದಾಗಿ ಇಟ್ ಅಪಿಯರ್ಸ್ ಟ್ವಿಂಕ್ಲಿಂಗ್ ವೆನ್ ವಿ ಸಿ ಇಟ್ ಫ್ರಮ್ ದ ಅರ್ತ್. ದಟ್ ಈಸ್ ದ ಮೇನ್ ರೀಸನ್. ಸೊ ಡಯಾಗ್ರಾಮ್ ಎಲ್ಲ ಡ್ರಾ ಮಾಡುವಂಥ ಅಗತ್ಯ ಇಲ್ಲ, ಡೈರೆಕ್ಟಾಗಿ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನಿಂದಾಗಿ ಸ್ಟಾರ್ಸ್ ಟ್ವಿಂಕಲ್ ಆಗುವಂಥದ್ದು ಹೇಗೆ? ಡ್ಯೂ ಟು ಮಲ್ಟಿಪಲ್ ರಿಫ್ರಾಕ್ಷನ್ಸ್. ಸೊ ಏನಾಗುತ್ತೆ, ಅದರ ಆ್ಯಕ್ಚುಯಲ್ ಪೊಸಿಷನ್ಗಿಂತ ಅಪರೆಂಟ್ ಪೊಸಿಷನಲ್ಲಿ ಇದ್ದರ ಥರ ಕಾಣಿಸುತ್ತೆ. ಆ್ಯಂಡ್ ಮಲ್ಟಿಪಲ್ ರಿಫ್ರಾಕ್ಷನ್ ಆಗೋದ್ರಿಂದ ಸ್ಟಾರ್ ಲೈಟಲ್ಲಿ ಚೇಂಜಸ್ ಆಗುತ್ತೆ, ಡಿಮ್ ಆಗುವಂಥ ಚಾನ್ಸಸ್ ಅಥವಾ ಬ್ರೈಟ್ ಆಗುವಂಥ ಚಾನ್ಸಸ್. ಸೊ ಇದರಿಂದಾಗಿ ಸ್ಟಾರ್ ಟ್ವಿಂಕ್ಲಿಂಗ್ ಆಗಿ ಕಾಣಿಸುವಂಥದ್ದು ಅಂತ ಬರೆದ್ರೆ ಆಯಿತು. Next question, what are the reasons for the appearance of the sun in red color during sunrise? So sunrising time ಅಲ್ಲಿ ನೀವು ನೋಡಿದ್ರೆ ಸನ್ ಯಾವ ಥರ ಅಪಿಯರ್ ಆಗ್ತಾನೆ ಕಲರಲ್ಲಿ? ಆಲ್ಮೋಸ್ಟ್ ರೆಡ್ ಕಲರಲ್ಲಿ ಇರ್ತಾನೆ. ಸೊ ಯಾಕೆ, ಯಾವ ರೀಸನ್ ಅಂತ ಕೇಳಿರುವಂಥದ್ದು. ಸೊ ದಿಸ್ ಈಸ್ ಡ್ಯೂ ಟು ಸ್ಕ್ಯಾಟರಿಂಗ್ ಆಫ್ ಲೈಟ್. ಸೊ ಇಲ್ಲಿ ಬರುವಂಥ ಅಪ್ಲಿಕೇಶನ್ ಈಸ್ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ಸೊ ಯೂಶ್ವಲಿ ಮಾರ್ನಿಂಗ್ ಸನ್ರೈಸ್ ಟೈಮಲ್ಲಿ, ಸೊ ಇವಾಗ ಇಲ್ಲಿ ಅರ್ತ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಸನ್ ವಿಲ್ ಬಿ ನಿಯರ್ ದ ಹೊರಿಝಾನ್. ಹೊರಿಝಾನ್ ಇಸ್ ನಥಿಂಗ್ ಬಟ್ ಅರ್ತ್ ಮತ್ತು ಸ್ಕೈನ ನಡುವೆ ಇರುವಂಥ ಒಂದು ಲೈನ್. ಸೊ ಹೊರಿಝಾನ್ ಹತ್ರ ಸನ್ ಇರ್ತಾನೆ. ಸೊ ಸನ್ಲೈಟ್ ಅಲ್ಲಿಂದ ಅರ್ಥಗೆ ಪಾಸ್ ಹಾಕೊಂಡು ಬರೋದಕ್ಕೆ ತುಂಬ ಟೈಮ್ ತಗೊಳತ್ತೆ. ಸೊ ಲಾಂಗ್ ಡಿಸ್ಟೆನ್ಸ್ ಇಟ್ ಹ್ಯಾವ್ ಟು ಟ್ರಾವೆಲ್, ತುಂಬ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಕೊಂಡು ಬರಬೇಕು. ಸೊ ಹಾಗೆ ಟ್ರಾವೆಲ್ ಮಾಡ್ತಾ ಬರುವಾಗ, ಸೊ ವಿ ನೋ ವೈಟ್ ಲೈಟ್ ಕನ್ಸಿಸ್ಟ್ ಆಫ್ 7 ಕಲರ್ಸ್, ವಿಬ್ಜ್ಯೂರ್. ಸೊ ಇದರಲ್ಲಿ ನಾನು ಆಗ ಹೇಳ್ದಾಗೆ, ಸೊ ಇದೆಲ್ಲ ಲೆಸ್ಸರ್ ವೇವ್ಲೆನ್ಸ್ ಆ್ಯಂಡ್ ರೆಡ್ ಇಟ್ ಹ್ಯಾಸ್ ದ ಹೈಯರ್ ವೇವ್ಲೆಂತ್. ಸೊ ಏನಾಗುತ್ತೆ, ಉಳಿದಿರೋ ಕಲರ್ಸ್ ಎಲ್ಲ ಏನು ವೈಲೈಟ್, ಇಂಡಿಗೋ, ಬ್ಲೂ, ಗ್ರೀನ್ ಇದೆಲ್ಲ ಏನಿದೆಯೋ, ಸೊ ಇಲ್ಲಿಂದ ಸನ್ಲೈಟ್ ಪಾಸ್ ಆಗ್ತಾ ಬರಬೇಕಾದ್ರೆ ಅಟ್ಮಾಸ್ಫೆರಿಕ್ ಪಾರ್ಟಿಕಲ್ಸ್ ಜೊತೆ ಹಿಟ್ಟಾಗಿಬಿಟ್ಟು ಇಟ್ ವಿಲ್ ಸ್ಕ್ಯಾಟರ್. ಸೊ ಲೆಸ್ ವೇವ್ ಲೆಂತ್ ಇರೋ ಕಾರಣ ಬೇಗ ಸ್ಕ್ಯಾಟರ್ ಆಗಿಬಿಟ್ಟು ವ್ಯಾನಿಷ್ ಆಗಿಬಿಡತ್ತೆ. ಬಟ್ ಸಿನ್ಸ್ ರೆಡ್ ಹ್ಯಾಸ್ ಹೈಯರ್ ವೇವ್ ಲೆಂತ್, ಅದು ಸ್ಕ್ಯಾಟರ್ ಆಗೋವಂಥದ್ದು ಕಮ್ಮಿ. ಸೊ ನಮಗೆ ಅರ್ಥಲ್ಲಿ ಸೊ ಸನ್ರೈಸ್ ಆಗಬೇಕಾದ್ರೆ ಕಾಣುವಂಥದ್ದು ರೆಡ್ ಕಲರ್ ಜಾಸ್ತಿ. ದಟ್ ಈಸ್ ಡ್ಯೂ ಟು ಸ್ಕ್ಯಾಟರಿಂಗ್ ಆಫ್ ಲೈಟ್. ಮೆನ್ಷನ್ ಎನಿ 4 ಫಿನಾಮಿನನ್ಸ್ that can be observed due to atmospheric refraction of light on earth. ಸೊ atmospheric refraction ಅಂದರೆ ಏನು ಅಂತ ಹೇಳಿ ನೋಡಾಯಿತು ನಾವು. ಸೊ ಅದರಿಂದಾಗಿ ಅರ್ಥಲ್ಲಿ ನಾವು ಅಬ್ಸರ್ವ್ ಮಾಡೋವಂಥ ಯಾವುದಾದ್ರೂ 4 ಫಿನಾಮಿನನ್ಗಳನ್ನು ಬರೀರಿ. ಜಸ್ಟ್ ಮೆನ್ಷನ್ ಮಾಡಿದ್ರೆ ಸಾಕು, 2 ಮಾರ್ಕ್ಸಿಗೆ ಕೇಳುವಂಥದ್ದು. ಸೊ ಒಂದು ಆಲ್ರೆಡಿ ನಾವೀಗ ಇವಾಗ ನೋಡಿದ್ವಿ. ವಾಟ್ ಈಸ್ ದ್ಯಾಟ್? ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ ಡಿಲೇಯ್ಡ್ ಸನ್ಸೆಟ್. ಸೊ ಸನ್ಸೆಟ್ ಒಂದು ಸ್ವಲ್ಪ ಲೇಟಾಗಿ ನಮ್ಗೆ ಕಾಣಿಸೋವಂಥದ್ದು, ಒಂದು 2 ಮಿನಿಟ್ಸ್ ಲೇಟಾಗಿ ಕಾಣಿಸೋವಂಥದ್ದು. ಸೊ ಡಿಲೇಯ್ಡ್ ಸನ್ಸೆಟ್. ಸೊ ದಿಸ್ ಈಸ್ ಆಲ್ಸೋ ಡ್ಯೂ ಟು ಅಟ್ಮಾಸ್ಫೆರಿಕ್ ರಿಫ್ರಾಕ್ಷನ್. ಆ್ಯಂಡ್ ಅರ್ಲಿ ಸನ್ರೈಸ್. ಸನ್ರೈಸ್ ಆಗೋದಕ್ಕಿಂತ ಒಂದು 2 ನಿಮಿಷ ಮುಂಚೆನೇ ನಮಗೆ ಸನ್ರೈಸ್ ಆಗಿರೋ ಥರ ಕಾಣಿಸೋವಂಥದ್ದು, ಅರ್ಲಿ ಸನ್ರೈಸ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಫಿನಾಮಿನನ್. ಯಾವುದರಿಂದಾಗಿ? ಅಟ್ಮಾಸ್ಫೆರಿಕ್ ರಿಫ್ರಾಕ್ಷನಿಂದಾಗಿ. ಆ್ಯಂಡ್ ಇನ್ನೊಂದು ಯಾವುದು ಅಂತ ಹೇಳಿದ್ರೆ, ಸ್ಟಾರ್ಸ್ ಅಪಿಯರ್ ಲಿಟಲ್ ಹೈ ದ್ಯಾನ್ ದೇರ್ ಆ್ಯಕ್ಚುಯಲ್ ಹೈಟ್.
ಸೊ ಸ್ಟಾರ್ಸ್ appear higher than actual height. ಸೊ ಒರಿಜಿನಲಿ ಯಾವ ಹೈಟಲ್ಲಿ ಇರುತ್ತೋ ಸ್ಟಾರ್ಸ್ಗಳು ಅದಕ್ಕಿಂತ ಒಂದು ಸ್ವಲ್ಪ ಹೈಯರ್ ಹೈಟಲ್ಲಿ ಇದ್ದಂಗೆ ನಮಗೆ ಕಾಣಿಸುವಂಥದ್ದು. ಇದೆಲ್ಲವೂ ಡ್ಯೂ ಟು ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್. ಸೊ ದೀಸ್ ಆರ್ ಸಮ್ ಆಫ್ ದ ಮೇನ್ ಕ್ವೆಶನ್ಸ್, ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸೇ ಕೇಳ್ತಾರೆ ಯೂನಿಟಿಂದ. ಬಿಕಾಸ್ ಯೂನಿಟ್ ಆಲ್ಮೋಸ್ಟ್ ಅಪ್ಲಿಕೇಶನ್ ಲೆವೆಲಲ್ಲೇ ಹೋಗುವಂಥದ್ದು. ಆಲ್ರೆಡಿ ಇದರದ್ದು ಮೇನ್ ಥಿಂಗ್ಸ್ ಏನಿದೆಯೋ, ಲೆನ್ಸ್ ಹೇಗೆ ವರ್ಕ್ ಆಗುತ್ತೆ, ಯಾವ ಥರ ಇಮೇಜ್ ಫಾರ್ಮ್ ಆಗುತ್ತೆ, ಅದನ್ನೆಲ್ಲ ನಾವು ಲೈಟ್ ಚಾಪ್ಟ್ರಲ್ಲಿ ನೋಡಾಗಿತ್ತು. ಸೊ ಇಲ್ಲಿ ಏನಿದ್ರು ಆ ಲೆನ್ಸ್ನ ಅಪ್ಲಿಕೇಶನ್ ಪಾರ್ಟನ್ನೇ ಕೇಳುವಂಥದ್ದು. ಸೊ ಸ್ಟಾರ್ಸ್ ಯಾಕೆ ಟ್ವಿಂಕಲ್ ಆಗುತ್ತೆ, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ತುಂಬ ಸತಿ ರಿಪೀಟ್ ಆಗಿದೆ. ಸೊ ಸ್ವಲ್ಪ ಜಾಸ್ತಿನೇ ಫೋಕಸ್ ಮಾಡಿ, ಅದನ್ನ ಜಾಸ್ತಿ ಕೇಳುವಂಥ ಚಾನ್ಸಸ್ ಇದೆ. ಅದು ಬಿಟ್ಟರೆ ಸನ್ರೈಸ್ ಆಗೋವಾಗ ರೆಡ್ ಕಲರ್ ಯಾಕೆ ಕಾಣಿಸುತ್ತೆ, ಅಥವಾ ವೈ ಸ್ಕೈ ಅಪಿಯರ್ಸ್ ಬ್ಲೂ. ಸೊ ದೀಸ್ ಆರ್ ಸಮ್ ಆಫ್ ದ ಮೇನ್ ಕ್ವೆಶನ್ಸ್ ದ್ಯಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಚಾಪ್ಟರ್. ಸೊ ಅದನ್ನು ನೀಟಾಗಿ ಓದ್ಕೊಳ್ಳಿ. ಆ್ಯಂಡ್ ಯೂಶ್ವಲಿ ಇದರಲ್ಲಿ ನಿಮಗೆ ಡ್ರಾಯಿಂಗ್ಸ್ ಅಂಥದ್ದೆಲ್ಲ ಕಮ್ಮಿ, ಥಿಯರಿ ಪಾರ್ಟಲ್ಲೇ ಬರೆಯೋದಕ್ಕಿರುತ್ತೆ. ಸೊ ಅದನ್ನು ನೀಟಾಗಿ ಅರ್ಥ ಆಗೋ ಥರನೇ ಬರೀರಿ. ಬಿಕಾಸ್ ಅದು ಯಾವ ಥರ ಮೀನಿಂಗ್ ಕೊಡುತ್ತೆ ಅದನ್ನು ಹಾಗೆ ಬರಿಬೇಕು. ಸೊ ಮೀನಿಂಗ್ಲೆಸ್ ಆಗಿ ಬರಿತಾ ಹೋಗಬೇಡಿ. ಸೊ ಅದನ್ನು ನೀಟಾಗಿ ಬರ್ಕೊಳ್ಳಿ. ಆ್ಯಂಡ್ ಅಲ್ಲಿ ಮಯೋಪಿಯಾ, ಹೈಪರ್ ಮೆಟ್ರೋಪಿಯಾ ಅದೆರಡರಿಂದ ಯಾವುದಾದ್ರೊಂದು ಕ್ವೆಶನ್ ಬಂದೇ ಬರ್ಬೋದು. ಸೊ ಅದರ ಡಯಾಗ್ರಾಮ್ಸ್ ಏನಿದೆಯೋ, ಮಯೋಪಿಕ್ ಐ ಯಾವ ಥರ ಇರುತ್ತೆ, ಹೈಪರ್ ಮೆಟ್ರೋಪಿಕ್ ಐ ಯಾವ ಥರ ಇರುತ್ತೆ, ಅದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ದ್ಯಾಟ್ 5 ಮಾರ್ಕ್ಸ್ ಅರೌಂಡಲ್ಲಿ ಬಂದೆ 4 or 5 ಮಾರ್ಕ್ಸ್ ಈ ಯೂನಿಟಲ್ಲಿ ಸ್ಕೋರ್ ಮಾಡೋದಕ್ಕೆ ಸಾಧ್ಯ. ಸೊ ಏನೇ ಡೌಟ್ಸ್ ಇದ್ದರೂ ಯು ಕ್ಯಾನ್ ಕಾಂಟ್ಯಾಕ್ಟ್